ಭಾರತದಲ್ಲಿ ನಮಗೆ ಇರುವಂತಹ ವಿಶೇಷತೆ ಏನು ಅಂತಂದ್ರೆ ಯುವಕರ ಸಂಖ್ಯೆ. ನಾವು ಜಗತ್ತಿನಾದ್ಯಂತ ಯುವಕರನ್ನ ಏನು ಅಂತಂದ್ರೆ ಕೆಲಸಕ್ಕೆ, ಇಂಜಿನಿಯರ್ಸ್ ಇರಬಹುದು, ಡಾಕ್ಟರ್ಸ್ ಇರಬಹುದು, MBA ಮಾಡಿದವರು ಇರಬಹುದು, ಅವ್ರನ್ನ ಕಳಿಸುವಂತ ಶಕ್ತಿ ನಮಗಿದೆ. ಆದರೆ ಪ್ರಾಬ್ಲಮ್ ಏನು ಅಂತಂದ್ರೆ ಈಗ ನಮ್ಮ ಯುವಕರಲ್ಲಿ ಈ ಜಗತ್ತಿಗೆ ಬೇಕಾಗುವಂತ ಅಥವಾ ಈ ಅಂದ್ರೆ ಈ ಹೊಸ ಹೊಸ ಟೆಕ್ನಾಲಜಿ ಏನ್ ಬರ್ತಾ ಇದೆ, ಹೊಸ ಹೊಸ ಕೌಶಲ್ಯಗಳು ಏನ್ ಬರ್ತಾ ಇದಾವೆ, ಅದನ್ನ ಕಲಿತಂತ ಏನು ಅಂದ್ರೆ ಯುವಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಓಕೆ, ಇದೇ ಪ್ರಶ್ನೆ ಈಗಷ್ಟೇ ಅಲ್ಲ, ಈಗ ಇದೆ ಅಂತಲ್ಲ, ಇದಕ್ಕಿಂತ ಮೊದಲು ಕೂಡ ಇತ್ತು. ಓಕೆ, ಇದನ್ನ GTTC ಅಂದ್ರೆ ನಮ್ಮ ಸಂಸ್ಥೆ GTTC ಗವರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಏನಿದೆಲ್ಲ, ಇದನ್ನ ರಿಕಗ್ನೈಸ್ ಮಾಡಿ 1972 ಯುವಕರಿಗೆ ಇಂಡಸ್ಟ್ರಿ ಒಳಗಡೆ ಕೆಲಸ ಮಾಡೋದಕ್ಕೆ ಇರಬಹುದು, ಸ್ವಂತ ಇಂಡಸ್ಟ್ರಿ ಮಾಡೋದಕ್ಕೆ ಇರಬಹುದು, ಬೇಕಾಗುವಂತ ಏನ್ ಸ್ಕಿಲ್ಸ್ ಇದಾವೆ ಅವನ್ನ ನಾವು ಆ ಸ್ಕಿಲ್ಸ್ ಅನ್ನ ಕೊಡುವಂತ ಕೆಲಸ 72 ಆರಂಭ ಮಾಡಿದ್ವಿ. ಸೊ ಈಗ ಸ್ಕಿಲ್ಸ್ ಅಂದ್ರೆ ಏನು ಅದು ನಿಮಗೆ ಗೊತ್ತಿರ್ಬೇಕು. ಕೌಶಲ್ಯ ಅಂದ್ರೆ ಏನು? ಸೊ ನಾವೊಂದು 2-3 ಚಿಕ್ಕ ಚಿಕ್ಕ ಉದಾಹರಣೆಗಳನ್ನ, ನೀವೆಲ್ಲ ಸ್ಕೂಲಿಗೆ ಹೋಗೋ ವಿದ್ಯಾರ್ಥಿಗಳಿದ್ದೀರಲ್ಲ, ಒಂದೆರಡು ಏನಪ್ಪಾ ಅಂದ್ರೆ 2-3 ಉದಾಹರಣೆಗಳನ್ನ ಕೊಡ್ತೀನಿ. ಸೊ ನಿಮಗೆ ಅದ್ರ ಗೊತ್ತಾಗ್ತದೆ ಸ್ಕಿಲ್ಸ್ ಅಂದ್ರೆ ಏನು ಅಂತ ಹೇಳಿ. ಈಗ ನೀವು ಮೊದಲು ಈಗ ಚಿಕ್ಕವರಿದ್ದೀರಿ, 4ನೇ 5ನೇ ಇದ್ದಾಗ ನೀವು ಸೈಕಲ್ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಾ, ಸೈಕಲ್ ಹೊಡೆಯೋದು ಕಲಿಬೇಕು ಅಂತ. ಸೊ ನೀವು ಇನಿಷಿಯಲ್ ಆಗಿ ಬಹಳಷ್ಟು ಪ್ರಯತ್ನ ಮಾಡ್ತಿರ್ತೀರಿ, ಬಹಳಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರಿ, ಆಮೇಲೆ ಉತ್ಸಾಹದಿಂದನೂ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಿ. ಆದ್ರೂ ಹೊಡೆಯೋದಕ್ಕೆ ಬರಲ್ಲ, ಬೀಳ್ತೀರಿ, ಹೇಳ್ತೀರಿ, ಮತ್ತೆ ಇದನ್ನ ಮಾಡ್ತಾರೆ, ಯಾರೋ ಹಿಡಿತಾರೆ, ಸಹಾಯ ಮಾಡ್ತಾರೆ, ಇಷ್ಟೆಲ್ಲ. ಆದ್ರೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತೀರಿ. ಇವತ್ತು ಸ್ವಲ್ಪ ದೂರ, ನಾಳೆ ಇನ್ನೊಂದ್ಸಲ ಮತ್ತೆ ಅದೇ ಸೈಕಲ್ ತಗೊಂಡ್ಬಂದು ಮತ್ತೆ ಪ್ರಯತ್ನ ಮಾಡ್ತೀರಾ. ಆಮೇಲೆ ನಾಳೆ ಸ್ವಲ್ಪ ಧೈರ್ಯ ಬರ್ತದೆ, ನಿಮಗೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಬರಕ್ ಶುರು ಆಗ್ತದೆ. ನಾಡಿದ್ದು ಇನ್ನೊಂದ್ಸಲ, ಅಚ್ಚು ನಾಡಿದ್ದು ಇನ್ನೊಂದ್ಸಲ, ಹೀಗೆ ಒಂದು 4-5 ದಿವಸ 6-7 ದಿವಸ ಹೋದ ತಕ್ಷಣ ನಿಮಗೆ ಆಮೇಲೆ ಸೈಕಲ್ ಅನ್ನ ಈಸಿಯಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಬರುತ್ತೆ. ಸೊ ಹೇಗ್ ಬಂತು? ಮೊದಲನೇ ದಿವಸ ನೀವು ಸಿಕ್ಕಾಪಟ್ಟೆ ಆಸಕ್ತಿಯಿಂದ ಮತ್ತು ಎಂಥೂಸಿಯಾಸಮ್ ಇಂದ ಇದನ್ನ ಮಾಡಿದ್ರು ಕೂಡ ನೀವು ಬಂದಿಲ್ಲ. ಆದ್ರೆ 6ನೇ ದಿವಸ 7ನೇ ದಿವಸ ಈಸಿಯಾಗಿ ಸೈಕಲ್ ಹೊಡೆಯೋದಕ್ಕೆ ಶುರು ಮಾಡ್ತೀರಾ. ಆಮೇಲೆ 6 ತಿಂಗಳು, ವರ್ಷ ಆದ್ಮೇಲೆ ಬೇಕಾದಷ್ಟು ನೋಡ್ರಿ, ಮಾರ್ಕೆಟ್ ಅಲ್ಲಿ ಕೂಡ ಸಿಕ್ಕಾಪಟ್ಟಿ ಫಾಸ್ಟ್ ಹೋಗ್ಬೋದು. ಎಷ್ಟೋ ವಿದ್ಯಾರ್ಥಿಗಳು ಚಿಕ್ಕವರಿದ್ದಾಗ ನೋಡ್ರಿ, ಮೊದ್ಲು ಎಲ್ಲ ಸ್ಟಾರ್ಟಿಂಗ್ ನೀವೆಲ್ಲ ಕೈ ಹಿಡಿದು ಏನೇನೋ ಕಸರತ್ ಮಾಡಿದಾಗೂ ಬರದಂತಹ ವಿದ್ಯೆ ಅಥವಾ ಸ್ಕಿಲ್, ಆಮೇಲೆ ನೀವು ಕೈ ಬಿಟ್ಟು ಹೊಡಿತೀರಿ ಸೈಕಲ್ ಭಾರಿ ವಿಶ್ವಾಸದಿಂದ. ಏನಪ್ಪಾ ಅಂತಂದ್ರೆ 2 ಕೈ ಬಿಟ್ಟು ಹೊಡಿತಾರೆ, ನೋಡಿದಿರಲ್ಲ ನೀವೆಲ್ಲ. ಸೊ ಯಾವ್ದನ್ನ ಕೈ ಹಿಡ್ಕೊಂಡು, 2 ಕೈ ಹಿಡ್ಕೊಂಡು ಬಹಳ ಆಸಕ್ತಿಯಿಂದ ಇನಿಷಿಯಲ್ ಆಗಿ ಪ್ರಯತ್ನ ಮಾಡ್ತಾ ಇದ್ದಂತಹ ಏನು ಅಂತಂದ್ರೆ ಸ್ಕಿಲ್ ಅಥವಾ ಕೌಶಲ್ಯ ನಂತರದ ದಿವಸಗಳಲ್ಲಿ ಬಹಳ ಈಸಿಯಾಗಿ ಬರುತ್ತೆ. ಆಮೇಲೆ ನೀವು ಡಬಲ್ ಸಿಟ್ ಹೊಡಿತೀರಿ, 3 ಜನ ಕುಂಡಿಸ್ಕೊಂಡು ಹೊಡಿತೀರಿ. ಓಕೆ, ಮತ್ತೇನೇನೋ ಕಸರತ್ತುಗಳನ್ನ ಮಾಡ್ತೀರಿ. ಸೊ ಇವೆಲ್ಲ ಹೆಂಗ್ ಪಾಸಿಬಲ್ ಆಯ್ತು ಅಂತಂದ್ರೆ ಅದು ಬಿಕಾಸ್ ಆಫ್ ದ ಸ್ಕಿಲ್ಸ್. ಅಂದ್ರೆ ಸ್ಕಿಲ್ ಅಂದ್ರೆ ಯಾವುದೇ ಒಂದು ಕೆಲಸವನ್ನ ನಾವು ರಿಪಿಟೇಟಿವ್ ಆಗಿ ಉತ್ಸಾಹದಿಂದ ಮಾಡ್ತಾ 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 ಪ್ರಾಕ್ಟೀಸ್ ಮಾಡ್ತಾ ಅದನ್ನ ಗಳಿಸ್ಕೋಬಹುದು. ಸೊ ಅದನ್ನ ಸ್ಕಿಲ್ ಅಂತ ಹೇಳ್ತೀವಿ. ಓಕೆ, ಮಾಡಿದ್ದನ್ನೇ ಮಾಡೋದು. ಆ ಮಾಡಿದ್ದನ್ನೇ ಮಾಡ್ಬೇಕಾದ್ರೆ ಮೊದ್ಲೇ ಸಲ ಚೆನ್ನಾಗಿ ಬರಲ್ಲ. ನಾ ಇನ್ನೊಂದು ಉದಾಹರಣೆ ನಿಮ್ಗೆ ಹೇಳ್ಬೋದು. ನಿಮ್ಗೆಲ್ಲರಿಗೂ ಒಂದಿಷ್ಟು ನಾವು ಒಂದು ಮಣ್ಣು ಕೊಟ್ವಿ ಅಂತ ಹೇಳ್ಕೊ, ಒಂದಿಷ್ಟು ಮಣ್ಣುಗಳನ್ನ ಕೊಟ್ಟು ಇದನ್ನ ಒಂದು ಗಣಪತಿ ಮೂರ್ತಿ ಮಾಡ್ರಿ ಅಂತ. ಸೊ ಗಣಪತಿ ಮೂರ್ತಿ ಮಾಡೋದಕ್ಕೆ ನೀವು ಏನ್ ಮಾಡ್ತೀರಾ? ಪ್ರಯತ್ನ ಮಾಡ್ತೀರಾ ಮೊದಲನೇ ಸಲ. ಸೊ ಗಣಪತಿ ಆಗೋದ್ರ ಬದ್ಲಿ ಮತ್ತಿನ್ನೇನೋ ಆಗುತ್ತೆ. ಸೊ ನಿಮ್ಗೆ ಅನ್ಸುತ್ತೆ, ಓ ಸೊಂಡಿಲು ಸರಿ ಆಗ್ಲಿಲ್ಲ, ಕಾಲ್ ಸರಿ ಆಗ್ಲಿಲ್ಲ, ಕೈ ಸರಿ ಆಗ್ಲಿಲ್ಲ, ಕಣ್ ಸರಿ ಆಗ್ಲಿಲ್ಲ, ನಿಮಗ್ ಗೊತ್ತಾಗ್ತದೆ. ಆಮೇಲೆ ಅದನ್ನೆಲ್ಲ ಏನ್ ಮಾಡ್ತೀವಿ, ನಾವು ಹೇಳ್ತೀವಿ ಅದನ್ನೆಲ್ಲ ಮಣ್ಣು ಇದನ್ನ ಮಾಡ್ರಿ, ಮತ್ತೆ 2ನೇ ಸಲ ಮಾಡ್ರಿ. ಮಾಡಿದಾಗ ಮೊದಲನೇ ಸಲದಕ್ಕಿಂತ ಚೆನ್ನಾಗಿ ನೀವು ಮಾಡ್ತೀರಾ. ಆಮೇಲೆ 3ನೇ ಸಲ, 4ನೇ ಸಲ, 5ನೇ ಸಲ, ಸೊ ಒಂದು 10-12ನೇ ಸಲ ಮಾಡಿದಾಗ ನಿಮಗ್ ಅನ್ಸುತ್ತೆ, ಓ ಇದು ತುಂಬಾ ಚೆನ್ನಾಗಿ ಬಂತು, ಈ ಗಣಪತಿ ತರ ಇದೆ ಅಂತ ಹೇಳಿ. ಹೌದಲ್ಲ? ಅವಾಗ ನಿಮ್ಗೆ ಅನ್ಸುತ್ತೆ. ಸೊ ಯಾಕೆ ನೀವು ಮೊದಲೇ ಸಲನೂ ಮಾಡಿದಾಗ ಅಷ್ಟೇ ಆಸಕ್ತಿಯಿಂದ ಅಷ್ಟೇ ಇದನ್ನ ಮಾಡಿದ್ರಿ, 10ನೇ ಸಲ ಮಾಡಿದಾಗ ಭಾರಿ ಚೆನ್ನಾಗಿ ಬಂತು. ಯಾಕೆ ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ದ ಸ್ಕಿಲ್. ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಪ್ರತಿ ಸಲ ನೀವು ಒಂದು ಕೆಲಸ ಮಾಡಿದಾಗ ನಿಮ್ಮ ಸ್ಕಿಲ್ಲು, ನಿಮ್ಮ ಕೌಶಲ್ಯ ಸ್ವಲ್ಪ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ. 10ನೇ ಸಲನೋ 12ನೇ ಸಲನೋ ಮಾಡಿದಾಗ ನೀವು ಅದನ್ನ ಬಹಳ ಸ್ಪೀಡ್ ಆಗಿ ನೋಡಿ, 2-3 ಇದನ್ನ ಅಬ್ಸರ್ವ್ ಮಾಡ್ಬೋದು. ನೀವು ಮೊದಲನೇ ಸಲ ಬಹಳಷ್ಟು ಆಸಕ್ತಿ ಮತ್ತು ಸಮಯವನ್ನು ತಗೊಂಡಿದ್ರಿ, 2ನೇ 3ನೇ 4ನೇ ಸಲಕ್ಕೆ ನಿಮ್ಮ ಸಮಯದ ಇದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಸ್ಪೀಡ್ ಬರುತ್ತೆ ನಿಮ್ ಕೆಲಸಕ್ಕೆ, ಆಮೇಲೆ ಅಕ್ಯುರಸಿ ಬರಕ್ ಶುರು ಆಗುತ್ತೆ, ಪ್ರಿಸಿಷನ್ ಬರುತ್ತೆ. ಸೊ ಇವು 3 ಓಕೆ, ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಆಮೇಲೆ ಸಮಯದ ಇದು ನೀವು ಸಮಯ ಏನ್ ತಗೊಳ್ತೀರಿ ಅದು ಕಡಿಮೆ ಆಗ್ತಾ ಹೋಗುತ್ತೆ.
ಸೊ ಯಾವಾಗ ನೀವು ಕಡಿಮೆ ಸಮಯದಲ್ಲಿ ಯಾವುದೇ ಒಂದು ಕೆಲಸವನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರೆ ಅದನ್ನ ನಿಮಗೆ ಹಿ ಇಸ್ ವೆರಿ ಸ್ಕಿಲ್ಡ್ ಅಂತ ಹೇಳ್ಬೋದು. ಓಕೆ, ಅದೇ ವ್ಯಕ್ತಿ ಅನ್ಸ್ಕಿಲ್ಡ್ ಇದ್ನಂತಂದ್ರೆ ಅವನಿಗೆ ಸಮಯನೂ ಜಾಸ್ತಿ ತಗೋತಾನೆ, ಅದು ಅಕ್ಸೆಪ್ಟೇಬಲ್ ಆಗಲ್ಲ, ಕ್ವಾಲಿಟಿ ಅಕ್ಸೆಪ್ಟೇಬಲ್ ಆಗಲ್ಲ, ಸ್ಪೀಡ್ ಅಕ್ಸೆಪ್ಟೇಬಲ್ ಇರಲ್ಲ. ಆ ರೀತಿ ಆಯ್ತು ಅಂತಂದ್ರೆ ಅದಕ್ಕೆ ಸ್ಕಿಲ್ ಅನ್ನಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ಕೆಲಸ ಮನೆಯಲ್ಲಿ, ಇನ್ನೊಂದು ಉದಾಹರಣೆ ತಗೊಂಡು ಹೇಳ್ಬೋದು ಏನ್ ಸ್ಕಿಲ್ ಅಂತಂದ್ರೆ, ಸೊ ನೀವೆಲ್ಲ ಮನೆಯಲ್ಲಿ ನಿಮ್ ತಾಯಿ ರೊಟ್ಟಿ ಮಾಡೋದನ್ನ ಗಮನಿಸಿರ್ಬೋದು. ನಿಮ್ ತಾಯಿ ಏನು ಅಂತಂದ್ರೆ ಅವರೇನು ಭಾರಿ ಎಜುಕೇಟೆಡ್ ಇರ್ಲಿಕ್ಕಿಲ್ಲ, ಆಮೇಲೆ ಕ್ವಾಲಿಫೈಡ್ ಇರ್ಲಿಕ್ಕಿಲ್ಲ, BA ಡಿಗ್ರಿನೋ BCom ಡಿಗ್ರಿನೋ ಅಥವಾ ಮತ್ತೇನೇನೋ ಡಿಗ್ರಿ. ಆದ್ರೆ ಸೊ BA ಡಿಗ್ರಿ ಮಾಡಿದಾರ ಅಂದ ತಕ್ಷಣ ಎಲ್ಲ ಬರುತ್ತಂತ ಏನಿಲ್ಲ. ಅವರು ನೋಡ್ರಿ, ನಿಮ್ ತಾಯಿ ಈಗ 2ನೇತೆ ಇರ್ಬೋದು, 3ನೇತೆ 5ನೇತೆ ಓದಿರ್ಬೋದು ಆ ರೀತಿ. ಆದ್ರೆ ವೆನ್ ಶಿ ಕುಕ್ಸ್, ಅವ್ರ ಅಡಿಗೆ ಕೋಣೆಯಲ್ಲಿ ಮಾಡುವಂತ ನೀವು ಕೆಲಸ ನೋಡಿದ್ರೆ, ಅವ್ರ ರೊಟ್ಟಿ ಮಾಡೋ ಉದಾಹರಣೆ ತಗೊಂಡ್ವಿ ಅಂತ ಕೊಡ್ರಿ, ಏಕ್ದಮ್ ಪರ್ಫೆಕ್ಟ್. ನೀವು ಅದ್ ರೊಟ್ಟಿ ಮಾಡಿದಾಗ ಬಹಳ ಚೆನ್ನಾಗಿ ಗೋಲಾಗಿ ಬಂದಿರುತ್ತೆ, ಅದನ್ನ ಸುಟ್ಟಾಗ ಕರೆಕ್ಟ್ ಆಗಿ ಸುಟ್ಟಿರುತ್ತೆ, ಇಲ್ದಾದ್ರೂ ಹೊತ್ತಿರಲ್ಲ, ಹಿಂಗೆಲ್ಲ ನಾವು ಹೇಳ್ಬೋದು. ಮತ್ತೆ ಎಷ್ಟು ಫಾಸ್ಟ್ ಮಾಡ್ತಿರ್ತಾರ ನೋಡ್ರಿ, ಈ ಕಡೆ ರೊಟ್ಟಿ ಬಡಿತಿರ್ತಾರ, ಆ ಕಡೆ ಅದನ್ನ ಹಂಚ್ ಮೇಲೆ ಹಾಕ್ತಾರ, ಅದನ್ನ ಹಂಚ್ ಮೇಲೆ ಹಾಕಿದ್ಮೇಲೆ ನೀರ್ ಹಚ್ಚೋದು, ಇದು ಈ ರೀತಿಯಾದಂತ ಎಲ್ಲ ಮಲ್ಟಿಪಲ್ ಆಕ್ಟಿವಿಟೀಸ್ ಅನ್ನ ಅವರು ಮಾಡ್ತಾ ಇರ್ತಾರೆ. ದಟ್ ಈಸ್ ಆಲ್ ಪಾಸಿಬಲ್ ನಾಟ್ ಬಿಕಾಸ್ ಆಫ್ ದೇರ್ ಕ್ವಾಲಿಫಿಕೇಶನ್ ಬಟ್ ಬಿಕಾಸ್ ಆಫ್ ದೇರ್ ಸ್ಕಿಲ್. ಸೊ ಹಾಗಾಗಿ ನಾವು ಯಾವಾಗ ಹೇಳ್ತಾ ಇರ್ತೀವಿ, ಮೊದಲನೇ ಸಲ ನೀವೇ ರೊಟ್ಟಿ ಮಾಡೋದು ಪ್ರಯತ್ನ ಮಾಡಿದ್ರಿ ಅಂತ ಹಿಡ್ಕೊಳ್ಳಿ, ಮೊದಲೇ ಸಲ ಸಾಧ್ಯನೇ ಇಲ್ಲ, ಬರುದೇ ಇಲ್ಲ, ಹರಿದು ಹೋಗುತ್ತೆ, ಮುರಿದು ಹೋಗುತ್ತೆ, ಓಕೆ ಸರಿ ಆಗಲ್ಲ. ಆಮೇಲೆ ನಿಮ್ ತಾಯಿ ಹೇಳ್ತಾರೆ ನೋಡಿ ಈ ರೀತಿಯಾಗಿ ಮಾಡ್ಬೇಕು, ಈ ರೀತಿ ಸ್ವಲ್ಪ ತಿದ್ದುತ್ತಾರೆ. ಸೊ 2ನೇ ಸಲ ಮರುದಿವಸ ನೀವು ಏನಾರ ಪ್ರಯತ್ನ ಮಾಡಿದಾಗ ಸ್ವಲ್ಪ ಅದು ಚೆನ್ನಾಗಿ ಬರ್ಬೋದು. 3ನೇ ಸಲ 4ನೇ ಸಲ ಮಾಡಿದಾಗ ಅಥವಾ 1 ವಾರ 15 ದಿವಸ ಹೋಯ್ತು ಅಂತಂದ್ರೆ ನಿಮ್ಮ ರೊಟ್ಟಿ ಕೂಡ ನಿಮ್ ತಾಯಿ ಮಾಡ್ದಂಗೆ ಏನಾಗುತ್ತೆ, ಚೆನ್ನಾಗಿ ಬರಕ್ ಶುರು ಆಗುತ್ತೆ. ಸೊ ದಿಸ್ ಈಸ್ ಸ್ಕಿಲ್. ಅಂದ್ರೆ ಯಾವುದೇ ಒಂದು ನಾವು ಕೆಲಸವನ್ನ ಕಲಿಬೇಕು ಅಂದ್ರೆ ನಾವು ಮಾಡಿ ನೋಡಿ ಕಲಿತಾಗ ನಮ್ಮ ಸ್ಕಿಲ್ ಬರುತ್ತೆ. ಸೊ ಆದ್ರೆ ನಮ್ಮ ಎಜುಕೇಶನ್ ಅಲ್ಲಿ ಆ ರೀತಿಯಾದಂತ ವ್ಯವಸ್ಥೆಗಳು ಇಲ್ಲ. ಏನಿಲ್ಲ ಅಂದ್ರೆ ನಾವು ಬರೀ ಥಿಯರಿಟಿಕಲ್ ಓದ್ತೀವಿ, ಪ್ರಾಕ್ಟಿಕಲ್ ಗಳನ್ನ ಹೆಚ್ಚು ಹೆಚ್ಚು ಮಾಡ್ಬೇಕು. ಅಥವಾ ನಾವು ಮುಂದೆ ಏನ್ ಕೆಲಸಗಳನ್ನ ಮಾಡ್ಬೇಕಂತಿದೀವಲ್ಲ ಅದನ್ನ ಇಲ್ಲೇನೆ ಚಿಕ್ಕವರಿದ್ದಾಗ ಅಥವಾ ಕಾಲೇಜ್ ನಲ್ಲಿ ಇದ್ದಾಗ ಅಥವಾ ಸ್ಕೂಲ್ ಅಲ್ಲಿ ಇದ್ದಾಗೆ ಕಲಿಬೇಕು. ಇತ್ತಿತ್ತಲಾಗಿ ನೀವೆಲ್ಲಾನು ಯೂಟ್ಯೂಬ್ ಅಲ್ಲಿ ಅಥವಾ ವಾಟ್ಸಪ್ ಅಲ್ಲಿ ಮತ್ತ ಈ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಚೈನಾದೊಳಗಡೆ 5 ವರ್ಷದ ಮಕ್ಕಳಿಗೆ 6 ವರ್ಷದ ಮಕ್ಕಳಿಗೆ ಎಷ್ಟೊಂದು ಸ್ಕಿಲ್ಸ್ ಕಲಿಸ್ತಾ ಇದ್ದಾರೆ. ಅಡಿಗೆ ಮಾಡೋ ಸ್ಕಿಲ್ಸ್ ಇರಬಹುದು, ಮನೆ ಸರಿಯಾಗಿ ಇಡುವಂತ ಸ್ಕಿಲ್ಸ್ ಇರಬಹುದು, ಹೀಗೆ ಅಂದ್ರೆ ಪ್ರತಿಯೊಂದು ಇನ್ಕ್ಲೂಡಿಂಗ್ ಅವರಿಗೆ ಎಲ್ಲ ಇಲೆಕ್ಟ್ರಾನಿಕ್ ಡಿವೈಸಸ್ ಅನ್ನ ರಿಪೇರಿ ಮಾಡೋದು, ಅದನ್ನ ಅಸೆಂಬ್ಲಿ ಮಾಡೋದು. ಸುಮ್ನೆ 10, 12, 15 ವರ್ಷದ ಯುವಕರು ಅಲ್ಲಿ ಒಳ್ಳೊಳ್ಳೆ ಮೊಬೈಲ್ ಗಳನ್ನ ತಯಾರು ಮಾಡಿ ಕೊಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಈಗ ಒಳ್ಳೊಳ್ಳೆ ಏನಪ್ಪಾ ಅಂತಂದ್ರೆ ರೋಬೋಟಿಕ್ಸ್ ನೆಲ್ಲ ತಯಾರು ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಆಲ್ ಬಿಕಾಸ್ ದೇ ಹ್ಯಾವ್ ಇನ್ಕ್ಲೂಡೆಡ್ ಸ್ಕಿಲ್ ಇನ್ ದೇರ್ ಪ್ರೈಮರಿ ಸ್ಕೂಲ್ ಎಜುಕೇಶನ್ ಇಟ್ ಸೆಲ್ಫ್. ಈಗ ನಮ್ಮ ದೇಶದಲ್ಲಿ ಅಂತ ಒಂದು ಪ್ರಯತ್ನ ನಡೀತಾ ಇದೆ. ಆದ್ರೆ ಇದಕ್ಕಿಂತ ಮೊದಲು ಏನಪ್ಪಾ ಅಂತಂದ್ರೆ SSLC ವರೆಗೂ ಏನು ಹಚ್ಚದಲ್ಲ. ಈಗ ಸ್ಕೂಲಲ್ಲಿ ಸ್ಕಿಲ್ ಡೇ ಅಂತ ಮಾಡ್ತೀವಿ, ವಾರದಲ್ಲಿ 1 ದಿವಸ. ಏನು ಅಂತಂದ್ರೆ ಇವರಿಗೆ ಮಕ್ಕಳಿಗೆ ಅಭ್ಯಾಸವನ್ನ ಬಿಟ್ಟು ಹೊಸದನ್ನ ಏನಾದ್ರು ಕೈಯಿಂದ ಮಾಡುವಂತಹ ಏನಾದ್ರು ಕೆಲಸಗಳನ್ನ ಹಚ್ಚೋದು. ಓಕೆ, ಇದರಿಂದ ನಮ್ಗೆ ಏನಾಗುತ್ತೆ, ಸ್ಕಿಲ್ಸ್ ಬರಕ್ ಶುರು. ಈಗ ನಿಮಗೆ ಇತಿಹಾಸವನ್ನ ನೋಡಿದ್ರೆ ನಮ್ಮ ದೇಶದೊಳಗಡೆ ಈಗ 200 ವರ್ಷ, ಈಗ ನೋಡ್ರಿ, ಮೊದ್ಲು ಎಷ್ಟೋ ನಿಮಗೆಲ್ಲ ಗೊತ್ತಿದೆ, ಸಾವಿರಾರು ವರ್ಷಗಳವರೆಗೆ ಭಾರತಕ್ಕೆ ಬೇರೆ ಬೇರೆ ವಿದೇಶದಿಂದ ಆಕ್ರಮಣಕಾರರು ಬಂದ್ರು, ವಿದೇಶಿಗರು ಬಂದ್ರು, ವ್ಯಾಪಾರ ವ್ಯವಹಾರ ಅಂತ ಹೇಳಿ ಬಂದ್ರು. ಓಕೆ, 1000 ವರ್ಷಗಳವರೆಗೆ. ಅದರಲ್ಲಿ ವಿಶೇಷವಾಗಿ 17, 18ನೇ ಶತಮಾನದೊಳಗೆ ಏನ್ ಯುರೋಪಿಯನ್ಸ್ ಬರೋದಕ್ಕೆ ಶುರು ಮಾಡಿದ್ರಲ್ಲ, ಸೊ ಅವ್ರು ಸುಮ್ನೆ ನಮ್ಮ ದೇಶವನ್ನ ಉದ್ಧಾರ ಮಾಡಕ್ ಬಂದಿರಲ್ಲ, ಆದ್ರೆ ನಮ್ಮ ದೇಶದಲ್ಲಿ ಇರುವಂತಹ ಈ ಕೌಶಲ್ಯಗಳನ್ನ, ಸೊ ಅವಾಗ ನಿಮಗ್ ಗೊತ್ತಿದೆ, ಭಾರತ ಜಗತ್ತಿನ 33% GDP ಅಂದ್ರೆ 1/3, ಅಂದ್ರೆ ಹತ್ತತ್ರ ಜಗತ್ತು ಏನು ವ್ಯಾಪಾರ ವ್ಯವಹಾರ ಮಾಡ್ತದಲ್ಲ, ಸೊ ಅದರಲ್ಲಿ ಏನು ಅಂತಂದ್ರೆ 1/3 ವ್ಯಾಪಾರ ವ್ಯವಹಾರ ನಮ್ಮ ದೇಶದಿಂದನೇ ಆಗ್ತಿತ್ತು. ಅಷ್ಟು ದೊಡ್ಡ GDP. ಈಗ ನಮ್ದು ಬಹಳ ಕಡಿಮೆ ಆಗಿದೆ, 1%, 2% ಇಳಿದಿದೆ. ಓಕೆ, ನಾವು ಈಗ ಪ್ರಯತ್ನ ಮಾಡಿ ಈ ಸ್ಕಿಲ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡೋದ್ರಿಂದ ನಮ್ಮ GDP ಅನ್ನ ಹೆಚ್ಚು ಮಾಡ್ಬೋದು. $5 ಟ್ರಿಲಿಯನ್ GDP ಮಾಡಬೇಕು ಅಂತ ನಾವು ಬಹಳ ಕಷ್ಟ ಪಡ್ತಾ ಇದೀವಿ. ಅವಾಗ ನಾವು ಜಗತ್ತಿನ 3ನೇದು ಅಥವಾ 4ನೇ ರಾಷ್ಟ್ರ, ಈಗ ಸದ್ಯಕ್ಕೆ 4, 5ನೇ ರಾಷ್ಟ್ರದಲ್ಲಿ ಇದೀವಿ. ಆದ್ರೂ ಕೂಡ ಇಟ್ ಈಸ್ ನಾಟ್ ಇನಫ್. ಯಾಕೆ ಅಂತಂದ್ರೆ ನಾವು $5 ಟ್ರಿಲಿಯನ್ ಮುಟ್ಟಿದಾಗ ಚೈನಾ 20 ರಿಂದ $22 ಟ್ರಿಲಿಯನ್ ಬಿಸ್ನೆಸ್ ಮಾಡ್ತಾ ಇದೆ GDP. 30ಕ್ಕಿಂತ ಹೆಚ್ಚು, $30 ಟ್ರಿಲಿಯನ್, ಅಮೆರಿಕ 30ಕ್ಕಿಂತ ಹೆಚ್ಚು. ಸೊ ಹೀಗಾಗಿ ಅವನ್ ಕಂಪ್ಯಾರಿಸನ್ ಮಾಡಿದ್ರೆ 145 ಕೋಟಿ ಜನಸಂಖ್ಯೆ ಇರುವಂತ ಭಾರತ
ನಾವು ಏನೇನೂ ಅಲ್ಲ. ನಾವು ಈಗ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಸ್ಕಿಲ್ಸ್ ಅನ್ನ ಹೆಚ್ಚು ಮಾಡ್ಬೇಕು. ಸೊ ಇಂಥ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ಲಿ ಅಂತ ಹೇಳಿ ಇವತ್ತು ನಾವು ವರ್ಲ್ಡ್ ಯೂತ್ ಸ್ಕಿಲ್ ಡೇ ಅನ್ನ ಮಾಡ್ತಾ ಇದೀವಿ. ಓಕೆ, ಆಮೇಲೆ ಅದರ ಪ್ರಯತ್ನವಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ದವರು ಕೂಡ ಅದನ್ನ ಸರಿಯಾಗಿ ರಿಕಗ್ನೈಸ್ ಮಾಡಿ ಮಕ್ಕಳಲ್ಲಿ ಸ್ಕಿಲ್ಸ್ ಇಲ್ಲ ಅಂತಂದ್ರೆ ಮುಂದೆ ಅವರಿಗೆ ಕೆಲಸ ದಕ್ಕುವುದಿಲ್ಲ. ಸೊ ನಮ್ಮ ಹತ್ರ ಬೇಕಾದಷ್ಟು ಕೆಲಸ ಇದೆ. GDTC ಒಳಗೆ ನಮ್ದೇ ನೋಡ್ರಿ ಉದಾಹರಣೆ ತಗೊಳ್ರಿ, ನಮ್ಮಲ್ಲಿ ಡಿಪ್ಲೊಮಾ ಆದಂತ ವಿದ್ಯಾರ್ಥಿಗಳಿಗೆ ಇಂಡಸ್ಟ್ರಿ ಒಳಗಡೆ ಸಿಕ್ಕಾಪಟ್ಟಿ ಏನಂದ್ರೆ ಡಿಮಾಂಡ್ ಇದೆ. ಎಷ್ಟು ಡಿಮಾಂಡ್ ಇದೆ ಅಂತಂದ್ರೆ ನಮ್ಮದು ಈ ವರ್ಷ ನಮ್ಮಲ್ಲಿ 65 ಹುಡುಗರನ್ನ ನಾವು ಪಾಸ್ ಮಾಡಿದ್ವಿ, ಅಂದ್ರೆ ಪಾಸ್ ಆಗ್ಬೋದು. ಆದ್ರೆ ಆ ಪಾಸ್ ಆಗಿ ಹೋದಂತ ವಿದ್ಯಾರ್ಥಿ 48 ಕಂಪ್ನಿಗಳು ಬಂದಿದ್ದು ನಮ್ಮ ಇದಕ್ಕೆ ಕ್ಯಾಂಪಸ್ಗೆ. ಅದ್ರೊಳಗೆ ನಾವು ಬರೀ 18 ಕಂಪ್ನಿಗಳಿಗೆ ಅಷ್ಟೇ ವಿದ್ಯಾರ್ಥಿಗಳನ್ನ ಕೊಟ್ವಿ, ಇನ್ನು 30 ಕಂಪ್ನಿಗಳಿಗೆ ನಮ್ಮ ಹತ್ರ ವಿದ್ಯಾರ್ಥಿಗಳು ಇಲ್ಲ ಅಂತ. ಸೊ ಅದ್ರೊಳಗೆ ಏನಿಲ್ಲ ಅಂದ್ರೂ ಕನಿಷ್ಠ 250ರಿಂದ 300 ವಿದ್ಯಾರ್ಥಿಗಳು ಬೇಕಾಗಿದ್ರಿ ಈ ವರ್ಷ ನಮಗೆ. ನಮ್ಮ ಹತ್ರ ಇರೋ ಬರೀ 65 ವಿದ್ಯಾರ್ಥಿಗಳು. ಹೀಗೆ ನೋಡಿದ್ರೆ ಈಗ ಪ್ರತಿ ದಿವಸ ನಮಗೆ ಸ್ಕಿಲ್ ಇರುವಂತ ಅಂದ್ರೆ ಪ್ರಾಕ್ಟಿಕಲಿ ಅವ್ರಿಗೆ ಏನಾದ್ರೂ ಬರ್ತಿರ್ಬೇಕು ಅಂತ ವಿದ್ಯಾರ್ಥಿಗಳನ್ನ ಕಳಿಸ್ಕೊಡಿ ಅಂತ ಹೇಳಿ 100 ಕಂಪ್ನಿಗಳು ನಮ್ಮನ್ನ ಕೇಳ್ತವೆ. ಆದ್ರೆ ನಮ್ಮ ಹತ್ರ ಕಳಿಸ್ಕೊಡೋದಕ್ಕೆ ವಿದ್ಯಾರ್ಥಿಗಳಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಹೆಚ್ಚು ಹೆಚ್ಚು ಸ್ಕಿಲ್ ಇರುವಂತ ಟ್ರೈನಿಂಗ್ ಕೋರ್ಸ್ಗಳನ್ನ, ಅಥವಾ ಸ್ಕಿಲ್ಸ್ ಅಂದ್ರೆ ಬೇಗ ಜಾಬ್ ಆಗುತ್ತೆ. ನೀವೆಲ್ಲ ವಿದ್ಯಾರ್ಥಿಗಳು ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಹಳ್ಳಿಯಿಂದ ಬಂದವರು, ನೀವೆಲ್ಲ ಏನ್ ಮಾಡ್ಬೇಕು ಯೋಚನೆ. ಓಕೆ, ನಾವೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ SSLC ಮುಗಿದ ತಕ್ಷಣ ಆದಷ್ಟು ಬೇಗ ಸ್ಕಿಲ್ ಸಿಗುವಂತ ಯಾವ್ದಾದ್ರು ಕೋರ್ಸ್ಗಳನ್ನ ಮಾಡ್ಬೇಕು. ಅದ್ರ ಎಲ್ಲಕ್ಕಿಂತ ಬೆಸ್ಟ್ ಅಂತಂದ್ರೆ ಯಾಕೆ ಅಂತಂದ್ರೆ 2015 ನಾ ಹೇಳಿದೆ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಅಂತ ಒಂದು ಇಲಾಖೆಯನ್ನೇ ಮಾಡ್ಬಿಟ್ಟು ಯುವಕರಿಗೆ ಒಂದು ಕೌಶಲ್ಯ ಬೇಕು. ಎರಡನೇದ್ದು ಅವರಿಗೆ ಎಂಟರ್ಪ್ರಿನರ್ಶಿಪ್, ಅವರಿಗೆ ಒಂದು ಉದ್ಯಮಶೀಲತೆ ಅವರಲ್ಲಿ ಹೆಚ್ಚಾಗಬೇಕು, ಅವ್ರಿಗೆ ಜೀವನೋಪಾಯ, ಅವರಿಗೆ ಲೈವ್ಲಿಹುಡ್ ಸಿಗಬೇಕು ಅನ್ನೋ ದೃಷ್ಟಿಯಿಂದ 2015 ಒಂದು ವಿಶೇಷವಾದ ಒಂದು ಡಿಪಾರ್ಟ್ಮೆಂಟ್ ಅನ್ನೇ ಸರ್ಕಾರ ಸ್ಥಾಪನೆ ಮಾಡಿತು. ಓಕೆ, ಈಗ ಆ ಡಿಪಾರ್ಟ್ಮೆಂಟ್ ಕೆಲಸ ಏನಪ್ಪಾ ಅಂದ್ರೆ ಎಲ್ಲ ಯುವಕರಲ್ಲಿ ಏನಪ್ಪ ಈ ಸ್ಕಿಲ್ಸ್ ಅನ್ನ ಜಾಸ್ತಿ ಮಾಡ್ಬೇಕು, ಅವರಲ್ಲಿ ಎಂಟರ್ಪ್ರಿನರ್ಶಿಪ್. ನೋಡಿ ಎಷ್ಟು ಸರ್ಕಾರಿ ಕೆಲಸಗಳು ಸಿಗಕ್ ಸಾಧ್ಯ ಇದೆ. ಸೊ ಹಾರ್ಡ್ಲಿ 1%, 2% ಮಾಡ್ತಾರೆ. ಸೊ ಇನ್ನು ಉಳಿದವರೆಲ್ಲ ಯುವಕರು ಏನ್ ಮಾಡ್ಬೇಕು, ಅವರು ದೇ ಹ್ಯಾವ್ ಟು ಬಿಕಮ್ ಎಂಟರ್ಪ್ರಿನರ್ಸ್. ಅವರು ತಾವು ಕೆಲಸವನ್ನ ಮಾಡಬೇಕು, ಇನ್ನೊಬ್ರಿಗೆ ಕೆಲಸ ಕೊಡುವಂಗ ಆಗಬೇಕು. ಅದಕ್ಕೋಸ್ಕರ ಸರ್ಕಾರ ಬೇಕಾದಷ್ಟು ವ್ಯವಸ್ಥೆಗಳನ್ನ ಈಗ ಮಾಡ್ತಾ ಇದೆ. ಅದಕ್ಕೋಸ್ಕರ ಒಂದು ಹೊಸ ಡಿಪಾರ್ಟ್ಮೆಂಟ್ ನಾವೀಗ ಸೊ ಈ ಸ್ಕಿಲ್ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ ಮೇನ್ ಏನು ಅಂತಂದ್ರೆ ಟ್ರೈನಿಂಗ್ ಸೆಂಟರ್ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಆಗಿದೀವಿ, ಅದ್ರದ್ದು ಪಾರ್ಟ್ ಆಗಿದೀವಿ ನಾವೀಗ. ಸೊ ನಮ್ಮಲ್ಲಿ 6000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವೀಗ ಟ್ರೈನಿಂಗ್ ಮಾಡ್ತಾ ಇದೀವಿ. ಏನೇನ್ ಟ್ರೈನಿಂಗ್ ಮಾಡ್ತೀವಿ ಅಂದ್ರೆ ಈಗ ಎಲ್ಲ ಸ್ಕಿಲ್ಸ್ ಅಂದ್ರೆ ಏನು, ಅದರ ಅವಶ್ಯಕತೆ ಏನಿದೆ ಅಂತ ಹಿಂಗೆಲ್ಲ ಹೇಳಿದೆ. ಈಗ GDTC ಒಳಗಡೆ ನಾವು ಏನ್ ಮಾಡ್ತೀವಿ ಅನ್ನೋದನ್ನ ಒಂದು ಪ್ರೆಸೆಂಟೇಶನ್ ಮಾಡ್ತೀನಿ. ನಿಮಗೇನಾದ್ರೂ ಅದಾದ್ಮೇಲೆ ನಿಮಗೆ ಬಹಳಷ್ಟು ವಿಷಯ GDTC ಬಗ್ಗೆ ಗೊತ್ತಾಗ್ತದೆ. ಸೊ ವಿ ಆರ್ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಟು ಟ್ರೈನ್ ಆರ್ ಟು ಗಿವ್ ಸ್ಕಿಲ್ಸ್ ಟು ದ ಯೂತ್ ಆಫ್ ದ ಕಂಟ್ರಿ ಆರ್ ಸ್ಟೇಟ್. ಓಕೆ, ನಾವೀಗ GTTC ಅಂದ್ರೆ ಏನು ಮತ್ತೆ GDTC ಏನ್ ಮಾಡ್ತಾ ಇದೆ ಅನ್ನೋದನ್ನ ನಿಮಗೆ ಒಂದ್ ಸ್ವಲ್ಪ ಅಂತ ಹೇಳ್ತೀನಿ. ಸೊ ಇದು ನಮ್ದು GDTC ಇದು ಗವರ್ಮೆಂಟ್ ಆಫ್ ಕರ್ನಾಟಕದ್ದು ಒಂದು ವಿದ್ಯಾಸಂಸ್ಥೆ. ಯಾವ್ದು ಡಿಪಾರ್ಟ್ಮೆಂಟ್ ಅಂಡರ್ ಬರ್ತೀವಿ ನಾವು ಅಂದ್ರೆ ನೋಡ್ರಿ, ಈಗ ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್, ಎಂಟರ್ಪ್ರಿನರ್ಶಿಪ್ ಅಂಡ್ ಲೈವ್ಲಿಹುಡ್. ಓಕೆ, ಈ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ITIಗಳು, GTTCಗಳು ಮತ್ತೆ ಇನ್ನು ಹಲವಾರು ಸಂಸ್ಥೆಗಳು ಇದಾವೆ, ಟ್ರೈನಿಂಗ್ ಸೆಂಟರ್ಸ್ ಎಲ್ಲ ಇದಾವೆ. ಸೊ ಅವು ಆ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತವೆ. ನಿಮಗೆ ಯುವಕರಿಗೆ ಆದಷ್ಟು ಬೇಗ ಏನಪ್ಪಾ ಅಂತಂದ್ರೆ ಸ್ಕಿಲ್ಸ್ ಅನ್ನ ಕಲಿಸಿ ಉದ್ಯೋಗವನ್ನ ನೀವು ಸೃಷ್ಟಿ ಮಾಡುವಂತವ್ರು ಆಗ್ಬೇಕು. ಮತ್ತೆ ನಿಮಗೆ ಉದ್ಯೋಗ ಆದಷ್ಟು ಬೇಗ ಸಿಕ್ಕು ನೀವು ನಿಮ್ಮ ಕಾಲ್ ಮೇಲೆ ನಿಂದಿರಬೇಕು. ಈ ಉದ್ದೇಶದಿಂದ ಈ ಡಿಪಾರ್ಟ್ಮೆಂಟ್ ಕೆಲಸ ಮಾಡುತ್ತೆ. ಬಹಳಷ್ಟು ಜನ ನೀವು SSLC ಮಾಡಿದಂತ ವಿದ್ಯಾರ್ಥಿಗಳು ಇರ್ತೀರಿ. ಓಕೆ, SSLC ಈ ವರ್ಷ ನೀವು ಮಾಡ್ತಾ ಇರುವಂತ ವಿದ್ಯಾರ್ಥಿಗಳು. ನೋಡಿ, ಇದು ನಾನು ಹೇಳಿದ GTTC ಇದು 1972 ಡ್ಯಾನಿಶ್ ಗವರ್ಮೆಂಟ್ ಅಂದ್ರೆ ಡೆನ್ಮಾರ್ಕ್. ಈಗ ಬಹಳಷ್ಟು ನಿಮಗೆ ವಿದ್ಯಾಸಂಸ್ಥೆಗಳು ಬೇರೆ ಬೇರೆ ವಿದೇಶದ ಒಂದು ಸಹಯೋಗದಿಂದ ನಿರ್ಮಾಣ ಆಗ್ತವ. ಸೊ ನಮ್ಮದು ಕೂಡ GTTC ಇದು ಡೆನ್ಮಾರ್ಕ್ ಗವರ್ಮೆಂಟ್ ಸಹಯೋಗದಿಂದ 1972 ಶುರುವಾಯ್ತು. 1972 ಅಂದ್ರೆ ಈಗ ಆಲ್ರೆಡಿ ನಮ್ದು 54 ವರ್ಷದ ಒಂದು ಏನಪ್ಪಾ ಅಂತಂದ್ರೆ ಸೇವೆ ಮಾಡಿದಂತ ಒಂದು ವಿದ್ಯಾಸಂಸ್ಥೆ. ಸೊ ನಮ್ದು ಅಬ್ಜೆಕ್ಟಿವ್ ಏನಿತ್ತಪ್ಪ ಅಂತಂದ್ರೆ ನೋಡ್ರಿ, ಎಂಪ್ಲಾಯಬಲ್ ಸ್ಕಿಲ್ಸ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಕೆಲಸ ದೊರಕಿಸಿಕೊಡುವಂತ ಕೌಶಲ್ಯಗಳನ್ನ ಕಲಿಸೋದು.
ದಿಸ್ ಇಸ್ ಸೊ ಇದರಿಂದ ಏನಾಗುತ್ತೆ ನೋಡ್ರಿ, ನಮಗೆ ಕೆಲಸ ದೊರಕಿಸಿಕೊಡುವಂತ ಕೌಶಲ್ಯ ನಮಗೆ ಬೇಗ ಕೆಲಸ ಆಗುತ್ತೆ. ಸೊ ಬೇಗ ಕೆಲಸ ಆಗುತ್ತೆ ಅಂತಂದ್ರೆ ನೀವು ಎಕನಾಮಿಕಲಿ ಫ್ರೀ ಆಗ್ತೀರಿ, ಯು ಕ್ಯಾನ್ ಸಪೋರ್ಟ್ ಯುವರ್ ಫ್ಯಾಮಿಲಿ, ನಿಮ್ಮ ಕುಟುಂಬವನ್ನು ಕೂಡ ನಾವು ಅದನ್ನ ಸಪೋರ್ಟ್ ಮಾಡಬಹುದು. ಆಮೇಲೆ ನಮಗೆ ಕೆಲಸ ಎಲ್ಲಿ ಸಿಗುತ್ತೆ? ಇಂಡಸ್ಟ್ರಿ ಸಿಗುತ್ತೆ. ಇಂಡಸ್ಟ್ರಿ ಒಳಗಡೆ ಪ್ರೊಡಕ್ಷನ್ ಆಗ್ತದೆ. ಪ್ರೊಡಕ್ಷನ್ ಆಗೋದ್ರಿಂದ ಟ್ಯಾಕ್ಸ್ ಇವು ಹಿಂಗೆಲ್ಲ ನೋಡ್ತಾ ಹೋದ್ವಿ ಅಂತಂದ್ರೆ ಒಂದು ದೇಶ ಬೆಳಿಬೇಕಾದ್ರೆ ಅಲ್ಲಿ ಬಹಳಷ್ಟು ಏನಿರಬೇಕು ಅಂತಂದ್ರೆ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಇರಬೇಕು. ಅಗ್ರಿಕಲ್ಚರ್ ನಂತರ ಅಂದ್ರೆ ನಾವು ಏನ್ ಕೃಷಿಯನ್ನ ಮಾಡ್ತೀವಲ್ಲ, ಕೃಷಿಯ ನಂತರ ಅತಿ ಹೆಚ್ಚು ಕೆಲಸವನ್ನ ದೊರಕಿಸಿ ಕೊಟ್ಟಂತದ್ದು ಅಂತಂದ್ರೆ ಇಂಡಸ್ಟ್ರಿ. ಮೀಡಿಯಂ ಸ್ಕೇಲು, ಸ್ಮಾಲ್ ಸ್ಕೇಲು, ಲಾರ್ಜ್ ಸ್ಕೇಲು ಇಂಡಸ್ಟ್ರಿ ಅಂತೆಲ್ಲ ಇದಾವೆ. ಸೊ ನಮ್ಮ ಅತಿ ಹೆಚ್ಚು ಅಂದ್ರೆ ಅಗ್ರಿಕಲ್ಚರ್ ನಂತರ ನಮಗ್ ಬೇಕಾಗಿರುವಂತ ಎಲ್ಲ ವಸ್ತುಗಳನ್ನ ತಯಾರು ಮಾಡಿಕೊಡುವಂತ ಇಂಡಸ್ಟ್ರಿಗಳು ಬೇಕಾಗ್ತವೆ. ಸೊ ಯಾವ ದೇಶದಲ್ಲಿ ಇಂಡಸ್ಟ್ರಿಗಳು ಚೆನ್ನಾಗಿ ಕೆಲಸ ಮಾಡ್ತೇವೆ, ಯಾವ ದೇಶದಲ್ಲಿ ಯುವಕರು ಹೈಲಿ ಸ್ಕಿಲ್ಡ್ ಇರ್ತಾರೆ, ಆ ದೇಶ ನೋಡಿ. ಜಪಾನ್ ಫಾರ್ ಎಕ್ಸಾಂಪಲ್ 8 ರಿಂದ 10 ಕೋಟಿ ಜನಸಂಖ್ಯೆ ಇದೆ, 150 ಕೋಟಿ ನಾವಿದೀವಿ. ಜರ್ಮನಿ 8 ರಿಂದ 10 ಕೋಟಿ ಜನಸಂಖ್ಯೆ, ಆದ್ರೆ ನಮಗಿಂತ ಹೆಚ್ಚು GDP ಅಥವಾ ಎಕನಾಮಿಕಲಿ ಸ್ಟ್ರಾಂಗ್ ಅವರಿದ್ದಾರೆ. ಅಮೆರಿಕ ಬರೀ 40 ಕೋಟಿ ಜನಸಂಖ್ಯೆ. ಓಕೆ, ಈಗೇನು ಚೈನಾದವರು 140 ಕೋಟಿ ಇದ್ದಾರೆ, ಆದ್ರೂ ಅವ್ರಕ್ಕಿಂತ ಹೆಚ್ಚು ನಾವು 6-7 ಕೋಟಿ ಜನಸಂಖ್ಯೆ ಜಾಸ್ತಿ ಆಗಿದ್ದೀವಿ. ಸೊ ಇವ್ರದೆಲ್ಲ ನೋಡಿದ್ರೆ ಸೊ ಯುವಕರಲ್ಲಿ ಕೌಶಲ್ಯ ಹೆಚ್ಚು ಆಗ್ತಾ ಆಗ್ತಾ ಆ ದೇಶಗಳು ಎಕನಾಮಿಕಲಿ ಬಹಳ ಫಾರ್ವರ್ಡ್ ಆಗ್ತವೆ ಅಥವಾ ಮುಂದೆ ಬರ್ತವೆ. ಸೊ ಇದು ಒಂದೇ ಒಂದು ನಮ್ಮಲ್ಲಿ ನಮ್ಮ ಎಜುಕೇಶನ್ ಅಲ್ಲಿ ಸ್ಕಿಲ್ಸ್ ಇಲ್ಲದೆ ಇರೋ ಕಾರಣಕ್ಕೆ ನಾವು ಹಿಂದಿದೀವಿ. ಅದನ್ನ ಈಗ ನಾವು ಹೆಚ್ಚು ಮಾಡ್ಕೋಬೇಕಾದಂತ ಸ್ಥಿತಿ ಇದೆ. ಸೊ ನಾವು ಟೆಕ್ನಿಕಲ್ ಕನ್ಸಲ್ಟೇಷನ್ ಮತ್ತು ಸರ್ವಿಸಸ್ ಕೊಡ್ತೀವಿ. ಅಂದ್ರೆ GTTC ಬೇರೆ ಬೇರೆ ಇಂಡಸ್ಟ್ರೀಸ್ಗೆ ಟೆಕ್ನಿಕಲ್ ಕನ್ಸಲ್ಟೇಷನ್ ಮತ್ತು ಸರ್ವಿಸ್ಗಳನ್ನ ಕೊಡುವಂತ ಏಕಮೇವ ವಿದ್ಯಾಸಂಸ್ಥೆಯಾಗಿದೆ. ನಾವು ಬೆಂಗಳೂರಲ್ಲಿ 72ರಲ್ಲಿ ಆರಂಭ ಆಯ್ತು ನಮ್ಮ ಈ ವಿದ್ಯಾಸಂಸ್ಥೆ. 92 ಅಂದ್ರೆ 20 ವರ್ಷಗಳ ನಂತರ ಮೈಸೂರಲ್ಲಿ ಶುರು ಮಾಡಿದ್ವಿ. ಆಮೇಲೆ ಹಾಸನ್ನು, ಮಂಗಳೂರು, ಕಲಬುರಗಿ, ದಾಂಡೇಲಿ, ಹೊಸಪೇಟೆ, ಹುಬ್ಬಳ್ಳಿ, ಬೆಳಗಾವಿ, ಮದ್ದೂರು, ಕೂಡಲಸಂಗಮ, ಹೀಗೆ 2023 ಬರೋದ್ರೊಳಗೆ ಅಥವಾ ಈಗ ನಾವು 32 ವಿದ್ಯಾಸಂಸ್ಥೆಗಳನ್ನ ಅಂದ್ರೆ ಸ್ಕಿಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಮ್ಮಲ್ಲಿ ಏನ್ ಮಾಡ್ತೀವಿ, ಡಿಪ್ಲೊಮಾ ತರಬೇತಿಗಳನ್ನ ಕೊಡ್ತೀವಿ. 4 ವರ್ಷದ ಡಿಪ್ಲೊಮಾ, 3 ವರ್ಷದ ಡಿಪ್ಲೊಮಾ, 1 ವರ್ಷದ ಕಂಪಲ್ಸರಿ ಇನ್ಪ್ಲಾಂಟ್ ಟ್ರೈನಿಂಗ್ ಅಂತ. ಅವಾಗ ನಾವು ವಿದ್ಯಾರ್ಥಿಗಳಿಗೆ 20 ರಿಂದ 30 ಸಾವಿರ ರೂಪಾಯಿ ಸ್ಟೈಫಂಡ್ ಕೊಡ್ತೀವಿ. ಓಕೆ, ಬಹಳ ಕಡಿಮೆ ಫೀಸ್ ಕೂಡ ಬಹಳ ಕಡಿಮೆ ಇದೆ. ಆಮೇಲೆ ಎಲ್ಲ ನೀವು ಏನ್ ಫೀಸ್ ಗಳನ್ನ ಕೊಡ್ತೀರಿ ಅದು ಸರ್ಕಾರದಿಂದ ಸ್ಕಾಲರ್ಶಿಪ್ ಆಗಿ ನಿಮಗೆ ವಾಪಸ್ ಬರುತ್ತೆ. ಅಂದ್ರೆ ಆಲ್ಮೋಸ್ಟ್ ಫ್ರೀ. ಓಕೆ, ನಿಮಗೆ ಫ್ರೀ ಟ್ರೈನಿಂಗ್ ಇರುತ್ತೆ. ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮಗೆ 3 ವರ್ಷ ಕಲಿತ ಮೇಲೆ 4ನೇ ವರ್ಷ ನಾವು ನಿಮಗೆ 20 ರಿಂದ 30 ಸಾವಿರ ರೂಪಾಯಿ ಸ್ಟೈಫಂಡ್ ಪ್ರತಿಯೊಬ್ಬ ವಿದ್ಯಾರ್ಥಿಗೆ. 1 ವರ್ಷ ಕಲ್ತ್ ಬಂದ ನಂತರ ಎಲ್ಲರಿಗೂ 100% ಜಾಬ್. ಓಕೆ, ನಮಗೆ 100% ಜಾಬ್ ಅಂತ ಹೇಳಕ್ಕಾಗಲ್ಲ. GTTC ಒಳಗಡೆ 200%, 300%. ಯಾಕೆ ಅಂದ್ರೆ ಒಬ್ಬ ವಿದ್ಯಾರ್ಥಿ ನಾವು 2-3 ಕೆಲಸಗಳನ್ನ ಕೊಡಿಸ್ಕೊಡ್ತೀವಿ. ಅವನು ಚೂಸ್ ಮಾಡ್ತಾನೆ ಯಾವ್ದು ತಗೋಬೇಕು. ಸೊ ಈ ಕಂಪ್ನಿಗೆ ಹೋಗ್ಬೇಕಾ, ಈ ಕಂಪ್ನಿಗೆ ಹೋಗ್ಬೇಕಂತ. ಅಂದ್ರೆ 19 ರಿಂದ 20ನೇ ವಯಸ್ಸು ಅಂದ್ರೆ ಆಲ್ಮೋಸ್ಟ್ 19ನೇ ವಯಸ್ಸು ನೀವು ಮುಗಿತಾನೆ ಯು ವಿಲ್ ಬಿ ಅರ್ನಿಂಗ್ 20,000 to 30,000 rupees. ಓಕೆ, ಆಮೇಲೆ ನೀವು ಒಳ್ಳೊಳ್ಳೆ ಕಂಪ್ನಿಗಳು, ನಾಟ್ ಓನ್ಲಿ ಕಂಪ್ನೀಸ್ ನಮ್ಮ ದೇಶದೊಳಗೆ ಅಷ್ಟೇ ಅಂತಲ್ಲ, ಬೇರೆ ಬೇರೆ ದೇಶಗಳಿಗೂ ಕೂಡ ನಮ್ಮ ವಿದ್ಯಾರ್ಥಿ ಹೋಗಿದ್ದಾರೆ. ಸೊ ಈಗ 32 ಡಿಪ್ಲೊಮಾ ಕೇಂದ್ರಗಳು ಇದಾವೆ ನಮ್ದು GTTC. ಮುಂದೆ ಸರ್, ಮುಂದಿನ ಸ್ಲೈಡ್. ಓಕೆ, ಸೊ 32 ನೀವು ಎಲ್ಲ ನೋಡಿದ್ರೆ 32 ಡಿಪ್ಲೊಮಾ ಕೇಂದ್ರಗಳಿದಾವೆ. MSDC ಅಂದ್ರೆ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂತ 6 ಇದೆ ನಮ್ಮಲ್ಲಿ. ಈಗ ಸ್ಕಿಲ್ ಪಾರ್ಕ್ ಕೂಡ ಮಾಡೋರಿದೀವಿ ನಾವು. ಬಳ್ಳಾರಿ ಒಳಗಡೆ ಒಂದು ಸ್ಕಿಲ್ ಪಾರ್ಕ್ ಕೂಡ ಮಾಡೋದು. ಒಟ್ಟು 38 ಸಂಸ್ಥೆಗಳಿದಾವೆ. ಹೊಸ ಸಂಸ್ಥೆಗಳು ಇನ್ನೂ 7 ಬರ್ತಾ ಇದಾವೆ. ಸೊ ಎಲ್ಲ ಸೇರಿ ಇನ್ನೊಂದು 2-3 ವರ್ಷದಲ್ಲಿ 52 ಸ್ಕಿಲ್ ಸೆಂಟರ್ಸ್ ಇರುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ. ಸೊ ಈಗ ಏನು ಅಂತಂದ್ರೆ ಈ GTTC ವಿಶೇಷತೆ ಏನು ಅಂತ ನೀವು ನೋಡಿ. ಏನ್ ವಿಶೇಷತೆಪ್ಪ ಅಂತಂದ್ರೆ ನಮ್ಮಲ್ಲಿ ಈಗ ಸ್ಕಿಲ್ಸ್ ಕಲಿಸ್ಬೇಕು ಅಂದ್ರೆ ನೋಡ್ರಿ, ಪಾಠ ಮಾಡೋದಲ್ಲ, ಪಾಠ ಮಾಡೋದ್ರಿಂದ ಸ್ಕಿಲ್ಸ್ ಬರಲ್ಲ. ನಾವು ಪ್ರಾಕ್ಟಿಕಲ್ಸ್ ಮಾಡಿಸ್ಬೇಕಾಗ್ತದೆ. ಅದಕ್ಕೋಸ್ಕರ 70% ಪ್ರಾಕ್ಟಿಕಲ್ಸ್ ಮತ್ತು 30% ಥಿಯರಿ. ಈ ಸಿಸ್ಟಮ್ ಮೇಲೆ ನಮ್ದು ಟ್ರೈನಿಂಗ್ ನಡೀತದೆ. ಅಂದ್ರೆ ನಿಮಗೆ ಹೆಚ್ಚು ಹೆಚ್ಚು ನಿಮ್ಮ ಕಲಿಕೆ ಪ್ರಾಕ್ಟಿಕಲ್ ಮಾಡ್ಕೊಳ್ಳೋದ್ರಿಂದ ಆಗುತ್ತೆ ಹೊರತು ಥಿಯರಿ ಕ್ಲಾಸ್ ರೂಮ್ ಅಲ್ಲಿ ಆಗಲ್ಲ. ಎರಡನೇದು, ಆಲ್ GTTC ಸೆಂಟರ್ಸ್ ಆರ್ ಇಕ್ವಿಪ್ಡ್ ವಿತ್ ಲೇಟೆಸ್ಟ್ ಟೆಕ್ನಾಲಜಿ ಅಂಡ್ ಲ್ಯಾಬ್ ಫೆಸಿಲಿಟೀಸ್. ನಮ್ಮ ಹತ್ರ 20 ಲಕ್ಷದಿಂದ 50 ಲಕ್ಷ, 60 ಲಕ್ಷ, ಈಗಂತೂ 1 ಕೋಟಿ 2 ಕೋಟಿ ಮಷಿನರೀಸ್ ಇದಾವೆ. ಆ ಮಷಿನರೀಸ್ ಎಲ್ಲ ವಿದ್ಯಾರ್ಥಿಗಳೇ ಆಪರೇಟ್ ಮಾಡ್ತಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ಅವರ್ ಇನ್ಸ್ಟಿಟ್ಯೂಷನ್. ಮತ್ತೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಮಾಡಿದೀವಿ. ಇಲ್ಲಿ 15 ಸೆಂಟರ್ಸ್ ಇದೆ ನಮ್ಮ ರಾಜ್ಯದಲ್ಲಿ.
ಓಕೆ, ಬೇರೆ ಬೇರೆ ಇಂಡಸ್ಟ್ರಿ ಪಾರ್ಟ್ನರ್ಸ್ ಇದ್ದಾರೆ. ಓಕೆ, ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ದೇಶದಲ್ಲಿ ಅಥವಾ ವಿದೇಶದಲ್ಲೂ ಇರುವಂತ ದೊಡ್ಡ ಕಂಪ್ನಿಗಳು GTTC ಜೊತೆ ಸೇರ್ಕೊಂಡು ನಮ್ಮ ಲ್ಯಾಬ್ ಗಳನ್ನ ಸೆಟಪ್ ಮಾಡಿದ್ದಾರೆ, ನಮಗೆ ಇಂಡಸ್ಟ್ರಿ ಪಾರ್ಟ್ನರ್ ಆಗಿದ್ದಾರೆ. ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನಾವು ಹ್ಯಾಂಡ್ಸ್ ಆನ್ ಸ್ಕಿಲ್ಸ್ ಕಲಿಸ್ಕೊಡ್ತೀವಿ, ಕೌಶಲ್ಯಗಳನ್ನು ಕಲಿಸ್ಕೊಡ್ತೀವಿ. ಮತ್ತೆ ಮ್ಯಾಂಡೇಟರಿ 1 ವರ್ಷ ನಾವು ಟ್ರೈನಿಂಗ್ ಹೇಳಿದ್ನಲ್ಲ ಅದನ್ನ ಹಾಕ್ತಿವಿ. ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಇನ್ ಇಂಡಿಯಾ ಅಂಡ್ ಅಬ್ರಾಡ್, ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ ವಿದೇಶದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಈ ವರ್ಷದಿಂದ ನೋಡಿ, ಈಗ ನಮ್ಗೆ 2-3 ವರ್ಷದಿಂದ ನಮ್ ಸುಮಾರಷ್ಟು ಜನ ವಿದ್ಯಾರ್ಥಿಗಳು 20-30% ಆಫ್ ಅವರ್ ಸ್ಟೂಡೆಂಟ್ಸ್ ಆರ್ ವರ್ಕಿಂಗ್ ಇನ್ ಅಬ್ರಾಡ್. ಯಾಕೆ ಅಂದ್ರೆ ಅಲ್ಲಿ ನಾನು ಹೇಳಿದೆ ನಿಮಗೆ, ಸ್ಕಿಲ್ಸ್ ಇರುವಂತಹ ವಿದ್ಯಾರ್ಥಿಗಳು ಅಥವಾ ಸ್ಕಿಲ್ಸ್ ಇರುವಂತಹ ಯುವಕರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ. ಹಾಗಾಗಿ ನೀವು ಸ್ಕಿಲ್ಸ್ ಕಲ್ತ್ ಬಿಟ್ರೆ ನೀವು ಭಾರತದೊಳಗೆ ಅಷ್ಟೇ ಅಲ್ಲ ವಿದೇಶದಲ್ಲೂ ಕೆಲಸ ಗಿಟ್ಟಿಸ್ಕೋಬಹುದು. ನಮ್ಮಲ್ಲಿಯೇ ವಿದ್ಯಾರ್ಥಿನಿಯರು ಸುಮಾರು ಜನ ಜರ್ಮನಿ ಒಳಗಿದ್ದಾರೆ, ಈಗ ಜಪಾನ್ ಒಳಗಿದ್ದಾರೆ. ಓಕೆ, ಆಮೇಲೆ ಬೇರೆ ಬೇರೆ ದೇಶದಲ್ಲಿ ಯುರೋಪ್ ಎಷ್ಟೋ ಕಂಟ್ರಿ ಒಳಗಿದೆ, ಆಸ್ಟ್ರೇಲಿಯಾದೊಳಗಿದ್ದಾರೆ. ಇದು 72ರಿಂದ ನಡೆದುಕೊಂಡು ಬಂದಂತದ್ದು. ಅಂದ್ರೆ ನಿಮಗೆ ಗೊತ್ತಿರಲಿ, ಇದು ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ ವಿದೇಶದಲ್ಲೂ ಕೂಡ ನಾವು ನಿಮಗೆ ಕೆಲಸ ಗಿಟ್ಟಿಸ್ಕೊಡ್ತೀವಿ. ನಮ್ಮ ದೇಶದೊಳಗಡೆ ನೋಡಿ HAL, ಇಸ್ರೋ, BEL, DRDO, BHEL ಇಂತಹ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನಿಮಗೆ ಏನು ಕೆಲಸ ಸಿಗುತ್ತೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಹೇಳಿ ನಾವು ರಿಕಗ್ನೈಸ್ ಆಗಿದ್ದೀವಿ. GTTC ಅಲ್ಯೂಮಿನಿ ನೆಟ್ವರ್ಕ್ ಆಲ್ ಓವರ್ ದ ವರ್ಲ್ಡ್ ಇದೆ, ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ ಆಲ್ ಓವರ್ ದ ವರ್ಲ್ಡ್. ಓಕೆ, ನಮ್ಮ ನೆಟ್ವರ್ಕ್ ಇದೆ. ಸೊ ಹಾಗಾಗಿ ಅದನ್ನು ಕೂಡ ನೀವು ಬಳಸ್ಕೋಬಹುದು. ಇದು ನಮ್ದು ವಿಶೇಷತೆಗಳು. ಈಗ GTTC ಯಾವ ರೀತಿ ಆಕ್ಟಿವಿಟೀಸ್ ನೋಡಿ, ಲಾಂಗ್ ಟರ್ಮ್ ಪ್ರೋಗ್ರಾಮ್ಸ್ ಅಂದ್ರೆ 4 ವರ್ಷದ ಡಿಪ್ಲೊಮಾ ನಾವು ಮಾಡ್ತೀವಿ, ಅದ್ರ ಜೊತೆಗೆ ಪೋಸ್ಟ್ ಡಿಪ್ಲೊಮಾ ಮಾಡ್ತೀವಿ, ಅದ್ರ ಜೊತೆಗೆ MTech ಕೋರ್ಸ್ ಗಳನ್ನ ಮಾಡ್ತೀವಿ. ಹಾಗೆ ಸುಮಾರಷ್ಟು ಲಾಂಗ್ ಟರ್ಮ್ ಇದನ್ನ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ರಿಸಿಷನ್ ನೋಡ್ರಿ, ಕಾಂಪೋನೆಂಟ್ಸ್ ಫಾರ್ ಏರೋಸ್ಪೇಸ್, ಏರೋನಾಟಿಕ್ಸ್, R&D ಕನ್ಸಲ್ಟೆನ್ಸಿ ಎಟ್ಸೆಟ್ರಾ. ಓಕೆ, ನಾವು ಬರೀ ಏನಪ್ಪಾ ಅಂತಂದ್ರೆ ಬರೀ ಟ್ರೈನಿಂಗ್ ಕೊಡಲ್ಲ, ಜೊತೆಗೆ ಇಂಡಸ್ಟ್ರೀಸ್ಗೆ ಬೇಕಾಗುವಂತ ಏನು ಅಂತಂದ್ರೆ ಸರ್ವಿಸಸ್ ಅನ್ನು ಮಾಡ್ತೀವಿ. ಶಾರ್ಟ್ ಟರ್ಮ್ ಪ್ರೋಗ್ರಾಮ್ಸ್ ಮಾಡ್ತೀವಿ, 3 ತಿಂಗಳು. ಈಗ ಯಾವ್ದೋ ಒಬ್ನು ITI ಮುಗಿಸಿದಾನೆ, BA ಮುಗಿಸಿದಾನೆ, BCom ಮುಗಿಸಿದಾರೆ, ಆಮೇಲೆ SSLC ಮುಗಿಸಿದಾರೆ. ಸರ್ ನಾವ್ ಏನ್ ಮಾಡ್ಬೇಕು, ನಮಗೆ ಕೆಲಸ ಸಿಗ್ತಾ ಇಲ್ಲ, ಯಾರಿಗೂ ಕೆಲಸ ಸಿಗಲ್ಲ, ಸ್ಕಿಲ್ಸ್ ಇಲ್ಲ ಅಂದ್ರೆ ಅವ್ರಿಗೆ ಏನ್ ಮಾಡ್ತೀವಿ ನಾವು 3 ತಿಂಗಳು, 6 ತಿಂಗಳು, 9 ತಿಂಗಳು, 12 ತಿಂಗಳು ಈ ರೀತಿಯಾದಂತ ಶಾರ್ಟ್ ಟರ್ಮ್ ಕೋರ್ಸ್ ಗಳನ್ನ ಮಾಡ್ತೀವಿ. ಅವ್ರಿಗೆ ಸ್ಕಿಲ್ಸ್ ಕಲಿಸ್ತೀವಿ. ಸ್ಕಿಲ್ಸ್ ಕಲಿಸಿ ಇಮಿಡಿಯೇಟ್ಲಿ ನಾವು ನಮಗ್ ಗೊತ್ತಿದೆ ಯಾವ ಇಂಡಸ್ಟ್ರೀಸ್ ರಿಕ್ವೈರ್ಮೆಂಟ್ ಐತಿ, ಇಮಿಡಿಯೇಟ್ಲಿ ನಾವು ಅವ್ರನ್ನ ಕಾಲ್ ಮಾಡ್ತೀವಿ. ಇಂಡಸ್ಟ್ರಿದವ್ರಿಗೆ ಜೊತೆಗೆ ಇದನ್ನ ಮಾಡ್ಕೊಂಡು ಅವ್ರಿಗೆ ಇಮಿಡಿಯೇಟ್ ಕೆಲಸ ಹಚ್ತೀವಿ. ಸೊ 100% ಇಂಟರ್ನ್ಶಿಪ್ ಇದೆ. ಸ್ಕಿಲ್ ಎನ್ಹಾನ್ಸ್ಮೆಂಟ್ ಪ್ರೋಗ್ರಾಮ್ಸ್ ಲೈಕ್ ಈ ಹೊಸ ಶಬ್ದಗಳನ್ನ ನೀವೆಲ್ಲ ಕೇಳಿರ್ಬೋದು. ಏನು ಅಂತಂದ್ರೆ ಅಪ್ ಸ್ಕಿಲ್ ಆಗ್ಬೇಕು, ಮಲ್ಟಿ ಸ್ಕಿಲ್ ಆಗ್ಬೇಕು, ಈ ರೀತಿ ಬರೇ ಸ್ಕಿಲ್ಸ್ ಅಷ್ಟೇ ಇದ್ರೆ ಸಾಲದು ಈಗ. ಸೊ ನೀವ್ ಏನಾಗ್ಬೇಕು ಅಂತಂದ್ರೆ ನೀವು ಯಾವ್ದೋ ಒಂದು ಮಷಿನ್ ಆಪರೇಟ್ ಮಾಡಕ್ ಬರುತ್ತೆ, ಅಥವಾ ನಿಮ್ಗೆ ಏನೋ ಒಂದು ಸ್ಕಿಲ್ ಬರುತ್ತೆ. ಓಕೆ, ಆದ್ರೆ ನೀವು ಅದನ್ನ ಈಗ ರೋಬೋಟಿಕ್ಸ್ ಈಗ ಏನಾಗ್ತಾ ಇದೆ, ಆಟೋಮೇಶನ್ ಆಗ್ತಾ ಇದೆ, ಇಲೆಕ್ಟ್ರಾನಿಕ್ಸ್ ಬರ್ತಾ ಇದೆ, ರೋಬೋಟಿಕ್ಸ್ ಬರ್ತಾ ಇದಾವೆ, AI ಬರ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ರೀತಿಯಾಗಿ ಎಲ್ಲ ಹೊಸ ಟೆಕ್ನಾಲಜಿ ಬರ್ತಾ ಇರೋದ್ರಿಂದ ನೀವು ಅಪ್ಗ್ರೇಡೇಷನ್ ಆಗ್ಬೇಕು. ಅದಕ್ಕೋಸ್ಕರ ನಾವು ಎನ್ಹಾನ್ಸ್ಮೆಂಟ್ ಆಫ್ ಸ್ಕಿಲ್ಸ್ ಮಾಡು ಕೂಡ GTTC ಮಾಡುತ್ತೆ. ನೆಕ್ಸ್ಟ್, ಇದು ನಮ್ಮ ಆಕ್ಟಿವಿಟೀಸ್ GTTC ಏನೇನ್ ಮಾಡುತ್ತೆ ಅಂತ. ಓಕೆ, ನಾನು ಹೇಳಿದೆ ಬೇರೆ ಬೇರೆ ನಮ್ಮ ಹತ್ರ ಈಗ ಸದ್ಯಕ್ಕೆ 7 ಡಿಪ್ಲೊಮಾ ಇದೆ. ಓಕೆ, ಒಂದು ಪೋಸ್ಟ್ ಡಿಪ್ಲೊಮಾ ಇದೆ, ಇನ್ನೊಂದು MTech ಕೋರ್ಸ್ ಇದೆ. ಒಟ್ಟು ನಮ್ಮ ಹತ್ರ 9 ಕೋರ್ಸ್ ಇದೆ. ಓಕೆ, ಎಲ್ಲ 9 ಕೋರ್ಸ್ ನೋಡಿ, ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಇವೆಲ್ಲ ಹೊಸದಾಗಿ. ಫಸ್ಟ್ ನಾವು ಶುರು ಮಾಡಿದ್ದು ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಓನ್ಲಿ. ಆಮೇಲೆ ಇಂಡಸ್ಟ್ರೀಸ್ ರಿಕ್ವೈರ್ಮೆಂಟ್ ಮೇಲೆ, ಜಾಗತಿಕ ಒಂದು ರಿಕ್ವೈರ್ಮೆಂಟ್ ಅನ್ನ ನಾವು ಗಮನಿಸ್ತಾ ಹೊಸ ಕೋರ್ಸ್ ಗಳನ್ನ ಶುರು ಮಾಡಿದೀವಿ. ಲೈಕ್ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಆಟೋಮೇಶನ್ ಅಂಡ್ ರೋಬೋಟಿಕ್ಸ್, ಡಿಪ್ಲೊಮಾ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಆಮೇಲೆ ಇವು 7 ಡಿಪ್ಲೊಮಾ. ಅದ್ರ ಜೊತೆಗೆ ಪೋಸ್ಟ್ ಡಿಪ್ಲೊಮಾ ಇನ್ ಟೂಲ್ ಡಿಸೈನ್ ಅಂತ ಒಂದು ಡಿಸೈನ್ ಕೋರ್ಸ್ ಇದೆ. MTech ಇನ್ ಟೂಲ್ ಇಂಜಿನಿಯರಿಂಗ್ ಅಂತ ಇನ್ನೊಂದು ಕೋರ್ಸ್ ಇದೆ. ಎಲ್ಲ ಸೇರಿ ಪ್ರತಿ ವರ್ಷ 6,500 ಹತ್ತತ್ರ ವಿದ್ಯಾರ್ಥಿಗಳನ್ನ ನಾವು ಫುಲ್ ಟೈಮ್ ಕೊಡ್ತೀವಿ. ಶಾರ್ಟ್ ಟೈಮ್ ಎಲ್ಲ 15,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಶಾರ್ಟ್ ಟರ್ಮ್ ಕೋರ್ಸ್ ಗಳನ್ನ ಕೊಡ್ತೀವಿ. ನೋಡ್ರಿ, ಇಲ್ಲಿವರೆಗೂ 2.5 ಲಕ್ಷಕ್ಕಿಂತ ಹೆಚ್ಚು ಜನ ನಮ್ಮಲ್ಲಿ ಟ್ರೈನಿಂಗ್ ತಗೊಂಡು ಬೇರೆ ಬೇರೆ ಕಂಪ್ನಿಗಳಲ್ಲಿ, ಯಾವ ಕಂಪ್ನಿಗಳಿಗೆ ನೋಡ್ರಿ, ಇಲ್ಲಿ ಏಕಸ್, ಟಾಟಾ, IFB, ಇಂಡೋಮಿಮ್, ಟೊಯೋಟಾ, ಇಂಟೆಲ್, ಓಕೆ, TVS, ಕ್ವೆಸ್ಟ್, ರೆಕ್ಸ್ರಾತ್, ಎಂತೆಂತ ಅದ್ಭುತ L&T ಇಂತ ಎಲ್ಲ ದೊಡ್ಡ ಕಂಪನಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಾವಿರಾರು ರೂಪಾಯಿಗಳ ಸ್ಯಾಲರಿ, ಲಕ್ಷಾಂತರ ರೂಪಾಯಿ ಸ್ಯಾಲರಿಗಳನ್ನ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಈಗ ಸೆಂಟರ್ ಆಫ್ ಎಕ್ಸಲೆನ್ಸಸ್ ಅಂತ ಹೇಳಿದೆ. ಅಂದ್ರೆ ಜಾಗತಿಕವಾಗಿ ಇಮಿಡಿಯೇಟ್ಲಿ ಈಗ ಸೀಮನ್ಸ್ ಅಂತ ಒಂದು ಕಂಪನಿ ಇರುತ್ತೆ. ಓಕೆ, ಬೇರೆ ಬೇರೆ ಯಾವ್ದು ಟೊಯೋಟಾ ಅಂತ ಕಂಪನಿ, ಅವ್ರಿಗೆ ಇಮಿಡಿಯೇಟ್ಲಿ ಏನು ಅಂದ್ರೆ ಹೊಸ ಟೆಕ್ನಾಲಜಿಗಳು ಏನು ಬರ್ತಾವಲ್ಲ ಅದನ್ನ
ಆ ಹೊಸ ಟೆಕ್ನಾಲಜಿಗಳನ್ನ ಏನು ಅಂದ್ರೆ ಕಲಿತಂತ ವಿದ್ಯಾರ್ಥಿಗಳು ಬೇಕಾಗ್ತಾರೆ. ಯಾಕಂದ್ರೆ ಅವ್ರಿಗೆ ಹೋದ್ಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಕುಂಡ್ರೋದಕ್ಕಾಗಲ್ಲ, ಅವ್ರಿಗೆ ಟ್ರೈನಿಂಗ್ ಕೊಡುವಂತ ವ್ಯವಸ್ಥೆ ಇರಲ್ಲ. ಅದಕ್ಕೆ ಟ್ರೈನಿಂಗ್ ಸೆಂಟರ್ ಅಲ್ಲೇ ಕಲ್ತು ಬರ್ಬೇಕು. ಹಾಗಾಗಿ ಇವ್ರು ನೋಡ್ರಿ PTC, ಸೀಮನ್ಸ್, ಡೆಸಾಲ್ಟ್ ಅಂತ ಒಂದು ಕಂಪ್ನಿ ಇದೆ, ಅಮೆರಿಕನ್ ಕಂಪ್ನಿ. ಓಕೆ, ಇವರೆಲ್ಲ ಏನ್ ಮಾಡಿದ್ದಾರೆ, ನಮ್ಮಲ್ಲಿ ನೀವು ಚೆಕ್ ಮಾಡಿದ್ರೆ ಮೈಸೂರು, ದಾಂಡೇಲಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಶಿವಮೊಗ್ಗ, ಹರಿಹರ, ತುಮಕೂರು ಇಲ್ಲಿ ಎಲ್ಲಾ ಕಡೆ ತಮ್ಮ ಲ್ಯಾಬೊರೇಟರಿಗಳನ್ನ ಸೆಟ್ ಮಾಡಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ನೀವು ನೋಡಬಹುದು. ಓಕೆ, ಅವರು ತಮ್ಮಲ್ಲಿ ಇರುವಂತಹ ವ್ಯವಸ್ಥಿತವಾದಂತಹ ಏನಪ್ಪಾ ಅಂದ್ರೆ ಮಷಿನರೀಸ್ ಅನ್ನ, ಇಕ್ವಿಪ್ಮೆಂಟ್ಸ್ ಅನ್ನ GTTC ಕೊಟ್ಟಿದ್ದಾರೆ. ನೀವೇ ಇಲ್ಲಿ ವಿದ್ಯಾರ್ಥಿ ಟ್ರೈನಿಂಗ್ ಕೊಡ್ರಿ, ನೀವು ಟ್ರೈನಿಂಗ್ ಕೊಟ್ಟ ಮೇಲೆ ನಾವು ನಿಮ್ಮ ವಿದ್ಯಾರ್ಥಿಗಳನ್ನ ಡೈರೆಕ್ಟ್ ಆಗಿ ಅಪಾಯಿಂಟ್ ಮಾಡ್ಕೋತೀವಿ ಅಂತ. ಸೊ ಇದು ನಿಮಗೆ ಗೊತ್ತಿರ್ಬೇಕು. ಸೊ ಇಲ್ಲಿ ಏನು GTTC, ಈಗ ನೋಡ್ರಿ ನಾವು ಏನ್ ಹೇಳಿದ್ವಿ, GTTC ಇಸ್ ರಿಕಗ್ನೈಸ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್. ಓಕೆ, ಆಸ್ ಎ ಏನಪ್ಪಾ ಅಂದ್ರೆ ರಿಸರ್ಚ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು. GTTC ಹ್ಯಾಸ್ ಅಕ್ವೈರ್ಡ್ ಎಕ್ಸ್ಪರ್ಟೈಸ್ ಓವರ್ 45 years. ನೋಡಿ, ನಾವು ಏರೋಸ್ಪೇಸ್, ಇಸ್ರೋಗೆ ಅವ್ರಿಗೆಲ್ಲ ಕೆಲಸ ಮಾಡ್ತಾ ಇದೀವಿ. ಮೆಡಿಕಲ್ ಅಲ್ಲಿ L&T ಕಂಪ್ನಿಗೆ, ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ BHEL, BML ಆ ಕಂಪ್ನಿಗಳಿಗೆ ನಮ್ಮ ಹತ್ರ ಇರುವಂತ ಮಷಿನರೀಸ್ ಅಂಡ್ ಇಕ್ವಿಪ್ಮೆಂಟ್ಸ್. ಒಂದೊಂದು ಮಷೀನು ಇದು ನೋಡಿ, DMG Mori CNC ಮಿಲ್ಲಿಂಗ್ ಮಷೀನ್ ಅಂತ ಮೊದಲನೇ ಮಷೀನ್ ಏನ್ ನೀವು ನೋಡ್ತಾ ಇದ್ರಿ, ಇಟ್ ಕಾಸ್ಟ್ 5 crores. ಓಕೆ, ನಾವೀಗೆಲ್ಲ ವರ್ಡ್ ಸ್ಕಿಲ್ ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀನಿ ಮುಂದೆ ಬರ್ತಾ ಬರ್ತಾ. ಸೊ ಕೋಟ್ಯಾಂತರ ರೂಪಾಯಿಯ ಮಷಿನರೀಸ್ ಅನ್ನ, ಇಕ್ವಿಪ್ಮೆಂಟ್ಸ್ ಅನ್ನ ನೀವು ನಮ್ಮ ವರ್ಕ್ಶಾಪ್ ಬಂದ್ರೆ ಕಾಣ್ಬೋದು. ಬಹಳಷ್ಟು ಜನ ಎಲ್ಲ ಬಂದಿರ್ತಾರೆ. ಮೊನ್ನೆ ರೀಸೆಂಟ್ ಆಗಿ ಓಕೆ, ನಮ್ಮ ಧಾರವಾಡದ DC ನಮ್ಮ ಇನ್ಸ್ಟಿಟ್ಯೂಷನ್ ಬಂದಿದ್ರು. ಶಿ ವಾಸ್ ಸೋ ಮಚ್ ಫ್ಯಾಸಿನೇಟೆಡ್. ಅಂದ್ರ ನಮ್ಮ ಮಷಿನರೀಸ್, ಇಕ್ವಿಪ್ಮೆಂಟ್ಸ್ ಮಾಡಿರುವಂತ ಕೆಲಸವನ್ನು ನೋಡಿ ಅವ್ರಿಗೆ ಭಾರಿ ಅದ್ಭುತ ಅನಿಸಿ. ಇಂಥ ಇಷ್ಟು ಒಳ್ಳೆ ಇನ್ಸ್ಟಿಟ್ಯೂಷನ್ ನಮ್ಮ ಧಾರವಾಡದಲ್ಲಿ ಇದೆಯಾ? ಅಷ್ಟೇ ಅಲ್ಲ, ಅವರು ಶಿ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ಓಕೆ, ಸೊ ಅದನ್ನ ಮುಂದೆ ತೋರಿಸ್ತೀನಿ ನಿಮಗೆ. ಸರಿ, ಇಂಥ ಮಷಿನರೀಸ್, ಇಕ್ವಿಪ್ಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇದೆ. ಮತ್ತೆ ಇದ್ರ ಮೇಲೆ ಎಲ್ಲ ಬರೀ ತೋರ್ಸೋದಕ್ಕಿಲ್ಲ, ಈ ಮಷಿನ್ಗಳ ಮೇಲೆ ನಾವು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ಕೊಡ್ತೀವಿ. ದೇ ವಿಲ್ ಬಿ ಏಬಲ್ ಟು ಆಪರೇಟ್. ಮತ್ತೆ ನಾವು ಹಂಗಂದ ತಕ್ಷಣ ಮಷಿನ್ ಆಪರೇಟರ್ ಹಂಗೇನಿಲ್ಲ, ನೀವು ಯು ಕ್ಯಾನ್ ಬಿಕಮ್ ಇಂಜಿನಿಯರ್ಸ್. ಡಿಪ್ಲೊಮಾ ಮಾಡಿದ್ಮೇಲೆ ಇಂಜಿನಿಯರಿಂಗು ಮಾಡಬಹುದು. ಈ ಡಿಪ್ಲೊಮಾದಲ್ಲಿ ನೀವು ನೋಡ್ರಿ, ಒಂದು ಮಷಿನ್ ಒಂದು ಓನರ್ ಆಗ್ಬೋದು, ಕಂಪನಿ ಓನರ್ ಕೂಡ ಆಗ್ಬೋದು. ಸೊ ಆ ರೀತಿ ಆಗ್ಬೇಕು ಅಂದ್ರೆ ನೀವು ಇಂಥದ್ರ ಮೇಲೆಲ್ಲ ಕೆಲಸ ಕಲ್ತಿರ್ಬೇಕು. ಸ್ಕಿಲ್ಸ್ ಕಲಿತ ಮೇಲೆ ಅಷ್ಟೇ ಇದನ್ನೆಲ್ಲ ಮಾಡಕ್ ಸಾಧ್ಯ ಐತೆ, ಹೊರತು ಇದ್ರ ಬಗ್ಗೆ ಬರೀ ತಿಳ್ಕೊಂಡ್ರೆ ಸಾಧ್ಯ ಇಲ್ಲ. ಇದ್ರ ಮೇಲೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ನಿಮಗೆಲ್ಲ ಕೆಲಸ ಮಾಡಿಸೋದು ಕಲಿಸ್ತೀವಿ ನಾವೆಲ್ಲ. ಓಕೆ, ಸೊ ಈಗ ನೋಡಿ, ನಾವು ಟೂಲಿಂಗ್ ಅಚೀವ್ಮೆಂಟ್ಸ್ ಅಂತ ಇದು. ಸೊ ಇದು ನಾವು ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್ ಅಂತ. ಯಾವುದೇ ಪ್ಲಾಸ್ಟಿಕ್ ಕಾಂಪೋನೆಂಟ್ಸ್ ನೀವು ಹಿಡಿದ್ರಿ ಅಂತ ಕೊಡ್ರಿ. ಸೊ ಫಾರ್ ಎಕ್ಸಾಂಪಲ್, ಇದೊಂದು ಪೆನ್ ಇದೆ. ಸೊ ಇದರಲ್ಲಿ ಎಷ್ಟೊಂದು ಕಾಂಪೋನೆಂಟ್ಸ್ ಇದೆ, ಇದು ಟೋಪನ್ ಇದೆ. ಓಕೆ, ನೀವು ಹಿಂಗೆಲ್ಲ ತೆಗೆದ್ರೆ ಇದ್ರೊಳಗೆ ಒಂದು 5-6 ಪ್ಲಾಸ್ಟಿಕ್ ಕಾಂಪೋನೆಂಟ್ಸ್ ಬರ್ತದೆ. ಸೊ ಇದನ್ನೆಲ್ಲ ಯಾರು ಮಾಡಿದ್ದಾರೆ? ಓಕೆ, ಒಬ್ಬ ಟೂಲ್ ಅಂಡ್ ಡೈ ಮೇಕರ್ ಮಾಡಿದ್ದಾನೆ. ಸೊ ಯಾವುದೇ ಪ್ಲಾಸ್ಟಿಕ್ ಕಾಂಪೋನೆಂಟ್ ಇರಲಿ, ಅದನ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಡೈ ಇಲ್ಲಿ ನೋಡ್ರಿ, ಪ್ರಿಸಿಷನ್ ಬ್ಲೋ ಮೌಲ್ಡ್ ಅಂತ ನಾವು ಇದನ್ನ ಮಾಡಿ, ಸಿಡೆಲ್ ಫ್ರಾನ್ಸ್ ಅವರಿಗೆ ಮಾಡಿರುವಂತ ಕೆಲಸ ಇದು. ಸೊ ನೀವು ಪೆಪ್ಸಿ, ಕೋಕದ್ದು ಅವೆಲ್ಲ ಬಾಟ್ಲ್ ಗಿಟ್ಲ್ ನೋಡಿದ್ರೆ ಆ ಸಿಡೆಲ್ ಕಂಪನಿ ಅವರಿಗೆ ಸಪ್ಲೈಯರ್ಸ್ ಇದ್ದಾರೆ. ಓಕೆ, ಸೊ ಹೀಗೆ ನೀವು ಯಾವುದೇ ಮನೆಯಲ್ಲಿ ಅಥವಾ ನೀವು ಬಳಸುವಂತಹ ಯಾವುದೇ ವಸ್ತುವನ್ನ ಹಿಡೀರಿ, ಅದರಲ್ಲಿ ಟೂಲ್ ಅಂಡ್ ಡೈ ಮೇಕರ್ ಓಕೆ ಕೆಲಸ ಇದೆ. ನೀವು ಬಳಸ್ತಾ ಇರುವಂತಹ ಮೊಬೈಲ್ ಇರ್ಬೋದು, ಈಗ ನಾನು ಬಳಸ್ತಾ ಇರುವಂತ ಲ್ಯಾಪ್ಟಾಪ್ ಇರ್ಬೋದು. ಈಗ ನಾವು ಗುಂಡಿಯಿಂದ ಹಿಡ್ಕೊಂಡು, ಈಗ ನಾವೆಲ್ಲ ಹಿಂಗ ಒಂದು ಗುಂಡಿ ಹಾಕ್ಬೇಕಂದ್ರೆ ಪ್ಲಾಸ್ಟಿಕ್ ಇದಿರುತ್ತೆ. ಸೊ ಯಾವುದೇ ಪ್ಲಾಸ್ಟಿಕ್ ವಸ್ತುವನ್ನ ನೀವು ಹಿಡಿದ್ರೆ ಅದನ್ನ ಯಾರು ಮಾಡಿದಾರಪ್ಪ ಅಂತಂದ್ರೆ ಟೂಲ್ ಅಂಡ್ ಡೈ ಮೇಕರ್ಸ್ ಮಾಡಿರ್ತಾರೆ, ಅಥವಾ GTTC ಇಂದ ಟ್ರೈನ್ ಆದಂತಹ ಒಬ್ಬ ವಿದ್ಯಾರ್ಥಿ ಮಾಡ್ತಾನೆ. ಇದು ನೆನಪಿರ್ಬೇಕು. ಇಲೆಕ್ಟ್ರಿಕಲ್ ಶೀಟ್ ಮೆಟ್ಲು, ಇಲೆಕ್ಟ್ರಿಕಲ್ ಎಷ್ಟೋ ವಸ್ತುಗಳನ್ನ ತಯಾರು ಮಾಡುವಂತದನ್ನ ನಾವೆಲ್ಲ ಕಲಿಸ್ಕೊಡ್ತೀವಿ. ಡಿಸೈನ್ ಹೆಂಗ್ ಮಾಡ್ಬೇಕು, ಮ್ಯಾನುಫ್ಯಾಕ್ಚರ್ ಹೆಂಗ್ ಮಾಡ್ಬೇಕು, ಎರಡು ಕೂಡ ಅವರಿಗೆ ಇರುತ್ತೆ. ಯಾವ್ಯಾವ ಕಂಪ್ನಿಗಳು ನೋಡ್ರಿ, ಬಜಾಜ್, LML, TVS, BL, ಕವಿಕಾ, ಇಂತ ಎಷ್ಟೋ. ಇನ್ನು ನಾನು ಹೇಳಿದೆ ಎರಡನೇದು ಅಂದ್ರೆ ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್. ಈಗ ಏರೋಸ್ಪೇಸ್ ಇಂಜಿನಿಯರಿಂಗ್, ಬಹಳಷ್ಟು ವಿಮಾನಗಳನ್ನ ತಯಾರು ಮಾಡುವಂತಹ ದೊಡ್ಡ ದೊಡ್ಡ ಕಂಪನಿಗಳು ದೇಶದಲ್ಲಿ ಬರ್ತಾ ಇದಾವೆ, ನಮ್ಮ ಭಾರತಕ್ಕೆ ಬರ್ತಾ ಇದಾವೆ. ಹೆಲಿಕಾಪ್ಟರ್ ಬರ್ತಾ ಇದಾವೆ DRDOದಲ್ಲಿ. ಮತ್ತೆ ಈಗ ನಾವೆಲ್ಲ ಹೇಳ್ತೀವಿ ಏನು ಅಂತಂದ್ರೆ ಮಿಲಿಟರಿ ಎಕ್ಸ್ಪೋರ್ಟ್ಸ್ ಎಲ್ಲ ನಮ್ದು ಜಾಸ್ತಿ ಆಗ್ತದೆ. ಬ್ರಹ್ಮೋಸ್ ಮಿಸೈಲ್ಸ್ ಎಂತೆಂತ ಮಿಸೈಲ್ ಗಳನ್ನ ತಯಾರು ಮಾಡ್ತಾ ಇದೀವಿ, ತೇಜಸ್ ಅಂತ ವಿಮಾನಗಳನ್ನ ತಯಾರು ಮಾಡ್ತಾ ಇದೀವಿ. ಸೊ ಇವೆಲ್ಲಾನು ತಯಾರಾಗ್ಬೇಕಂದ್ರೆ ಒಳ್ಳೊಳ್ಳೆ ಕಾಂಪೋನೆಂಟ್ಸ್ಗಳು, ಪ್ರಿಸಿಷನ್, ವೆರಿ ಹೈ ಪ್ರಿಸಿಷನ್. ಪ್ರಿಸಿಷನ್ ಅಂದ್ರೆ ನಮ್ದು ಏನಪ್ಪಾ ಅಂತಂದ್ರೆ, ನಾವು ವಿದ್ಯಾರ್ಥಿಗಳಿಗೆ ಕಲಿಸೋದು ಒಂದು ಮೈಕ್ರಾನ್ ಅಂತಂದ್ರೆ 1 ಮಿಲಿಮೀಟರ್. 1 ಮಿಲಿಮೀಟರ್ 1000 ಭಾಗವನ್ನ ಮಾಡಿದ್ರೆ ಏನ್ ಬರುತ್ತೋ ಅದು ಅಷ್ಟು ಪ್ರಿಸಿಷನ್ ಆಗಿ ಕೆಲಸ ಮಾಡೋದು ಕಲಿಸ್ಕೊಡ್ತೀವಿ. ಅದಕ್ಕೋಸ್ಕರ ನಾವು ಡಿಪ್ಲೊಮಾ ಇನ್ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್. ಸೊ ನಾವು ಭಾರತವನ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಮಾಡ್ಬೇಕು ಅಂತ ಏನು ಒಂದು ಸರ್ಕಾರ ಕನಸು ಕಾಣ್ತಾ ಇದೆಯಾ, ಅದರದ್ದು ಒಂದು ಭಾಗವಾಗಿ ನಾವು ಈ ಎಲ್ಲಾ ಕೋರ್ಸ್ ಗಳನ್ನ ಮಾಡ್ತಾ ಇದೀವಿ.